Okay, good morning students. Today we discuss about mechanical properties of solids. Objectives, problem number 1, exercise 2 nana Young's models. Problem number 1 nodi. Chaitanya material. A copper wire of 1 millimeter diameter is stretched by applying force on 10 Newton. Copper wire of 1 millimeter diameter. Diameter ಎಷ್ಟು ಕೊಟ್ಟಿದೆ ನೋಡಿ 1 millimeter. ಅಂದರೆ ಎಷ್ಟು 10 power minus 3 meter. Radius ಎಷ್ಟು ಆಗ್ಬೋದು? Radius is equal to diameter by 2 ತಾನೆ. ಅಂದರೆ 1/2 into 10 power minus 3. ಆವಾಗ 0.5 into 10 power minus 3 ಕಾಣಲಿದ್ದು. So R is equal to 5 into 10 power minus 4 ಬರ್ಕೋಬೋದಲ್ವಾ? ಇದು ರೇಡಿಯಸ್. ಫೈಂಡ್ ದ ಸ್ಟ್ರೆಸ್ ಫೈಂಡ್ ಔಟ್ ಮಾಡಬೇಕು. ಫೋರ್ಸ್ ಕೊಟ್ಟಿದ್ದಾರೆ ನಾನು F is equal to 10 ನ್ಯೂಟನ್ ಕೊಟ್ಟಿದ್ದಾರೆ. ಸ್ಟ್ರೆಸ್ ಫಾರ್ಮುಲಾ ಏನು ಕಣ? ಫೋರ್ಸ್ ಬೈ ಏರಿಯಾ. ಫೋರ್ಸ್ ಬೈ ಏರಿಯಾ ಅಂದರೆ ಪೈ ಆರ್ ಸ್ಕ್ವೇರ್. ಈಗ ಎಫ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 10 divided by pi value 3.142. R value ಇದು R value R ಸ್ಕ್ವೇರ್ ಮಾಡಿ ಒಂದೇ ಸಲ 25 into 10 power minus 8 ಆಗುತ್ತೆ. ಇದು approximately 3 times. So stress is equal to 3 into ಇದು ಮೇಲ್ಗಡೆ ತಗೊಂಬನ್ನಿ ಎಷ್ಟಾಗುತ್ತೆ? ಇದು 10 power minus 8 plus 8 ಆಗುತ್ತಲ್ವಾ? ಅಂದರೆ 10 power 8ನೇ ನಾನು 100 into 10 power 6 ಬರ್ಕೊಂಡಿದ್ದೀನಿ. ಆ ಥರ ಮಾಡ್ಬೋದಲ್ವಾ? ಓಕೆ, ಡಿವೈಡೆಡ್ ಬೈ 25. 25 1s are 25 4s are 4 into 3 ಎಷ್ಟು ನಾನು 12 into 10 power 6 is nothing but 1.2 into 10 power 7 Newton per meter square. So the option is what? 1. First option is correct. First option 1.273 ಕೊಟ್ಟಿದ್ದೆ ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅದು. ಯಾಕಂದರೆ ನಾವು ಆ್ಯಕ್ಯುರೇಟ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಈಗ ಸಮ್ ಪ್ರಾಬ್ಲಮ್ಸ್ ಸ್ವಲ್ಪ ಅಪ್ರಾಕ್ಸಿಮೇಟ್ ಬರ್ಬೋದು. ಸೊ ಆಪ್ಷನ್ 1 ನಾನು 1.2 10 power 7 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸ್ಟ್ರೆಸ್ ನಾವು ಕಂಡಿದ್ದೀವಿ. ನಾವು ಸ್ಟ್ರೆಸ್ ಅಂದರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ. ನೆಕ್ಸ್ಟ್ ಸೆಕೆಂಡ್ ನ್ಯೂಮರಿಕಲ್ ನೋಡಿ. ಎ ಟಂಗ್ಸ್ಟನ್ ವೈರ್ ಆಫ್ ಲೆಂತ್ 20 ಸೆಂಟಿಮೀಟರ್. ಲೆಂತ್ ಕೊಟ್ಟಿದ್ದಾರೆ ನಾನು L equal to 20 ಸೆಂಟಿಮೀಟರ್ ಅಂದರೆ 2 into 10 power minus 1 meter ಬರ್ಕೋಬೋದು. 20 ಅಂದರೆ 20 ಸೆಂಟಿಮೀಟರ್ ಅಂದರೆ 20 into 10 power minus 2 ಆಗುತ್ತೆ. is nothing but 2 into 10 power minus 1 meter. Structured by 0.1 centimeter ಅಂದರೆ ಅದು ಡೆಲ್ಟಾ ಎಲ್ ಕಣ. 0.1 centimeter ಅಂದರೆ 10 power minus 2 meter is nothing but what? 10 power minus 3. ಈ 1 ಈ ಕಡೆ ತಗೊಂಬನ್ನಿ ಚೆನ್ನಾಗಿರುತ್ತೆ. ನಿಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಬೇಕಂದ್ರೆ 1 ಈ ಕಡೆ ತಗೊಂಬನ್ನಿ. ಆವಾಗ 1 into 10 power minus 3 ಮೀಟರ್ ಆಗುತ್ತೆ. ಅದು ದಟ್ ಈಸ್ ಡೆಲ್ಟಾ ಎಲ್ ವ್ಯಾಲ್ಯೂ. ನಾವು ಸ್ಟ್ರೈನ್ ಫೈಂಡ್ ಔಟ್ ಮಾಡಬೇಕು. ಸ್ಟ್ರೈನ್ ಅಂದರೆ ಚೇಂಜ್ ಇನ್ ಡೈಮೆನ್ಷನ್ ಬೈ ಒರಿಜಿನಲ್ ಡೈಮೆನ್ಷನ್. ಆಫ್ ಕೋರ್ಸ್ ಇನ್ ದಿಸ್ ಕೇಸ್ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ 1 into 10 power minus 3 meter divided by L value 2 into 10 power minus 1. So 0.5 into 10 power minus 2 meter ಆಗುತ್ತೆ. ಇದು is nothing but 0.005 meters. This is what we want. Strain. How to strain? Okay, Nana? Write down. ಬರ್ಕೊಳ್ಳಿ. ಆಮೇಲೆ ಪ್ರಾಬ್ಲಮ್ ನಂಬರ್ 3. Mechanical properties of solids, exercise 2. Problem number 3 ನಾನು ಒಂದು ಡಯಾಗ್ರಾಮ್ ಕೊಟ್ಬಿಟ್ಟಿದ್ದೀನಿ. ಅವನು ಈ ಥರದ್ದು these are 2 blocks ಕಣ. masses are same m. ಇಲ್ಲಿ ಫೋರ್ಸ್ F ಇದೆ, ಇಲ್ಲಿ ಫೋರ್ಸ್ 2F ಇದೆ, ಇಲ್ಲಿ ಆಂಗಲ್ 60 ಡಿಗ್ರಿ 30 ಡಿಗ್ರಿ ಇದೆ.
placed on a horizontal surface. Horizontal surface ಮೇಲೆ ಇದೆ. ಇದು A ಬ್ಲಾಕು, ಇದು B ಬ್ಲಾಕ್. ನೋಡಿ ಈ ಕಡೆ 2F ಇದೆ ಅಂದ್ರೆ ಫೋರ್ಸ್ ಜಾಸ್ತಿ ಇದೆ, ಈ ಕಡೆ F ಇದೆ ಅಂದ್ರೆ 2 blocks are moving in this way ಅಲ್ವಾ. ಈ ಕಡೆ 2F ಫೋರ್ಸ್ ಇದೆ. ನೆಟ್ ಫೋರ್ಸ್ ಆವಾಗ ನೆಟ್ ಫೋರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ನೆಟ್ ಫೋರ್ಸ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಕಣ? ಈ ಕಡೆ ಇರುತ್ತೆ, ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಅಂದ್ರೆ ಒಂದು ದಿಸ್ ಇಸ್ ಹಾರಿಜಾಂಟಲ್ ಅನ್ಕೊಳ್ಳಿ, ಅಂದ್ರೆ ಈ ಕಡೆ ಫೋರ್ಸ್ ಜಾಸ್ತಿ ಇದೆಯಲ್ವಾ, ಅದಕ್ಕೋಸ್ಕರ ನೆಟ್ ಫೋರ್ಸ್ ಈ ಕಡೆ. ಸೊ ದಟ್ಸ್ ವೈ 2 blocks ಮೂವಿಂಗ್ ಇನ್ ದಿಸ್ ವೇ. ಫಸ್ಟ್ ನೀವು ಏನು ಫೈಂಡ್ ಔಟ್ ಮಾಡಿ? ಎಫ್ ನೆಟ್ ಫೈಂಡ್ ಔಟ್ ಮಾಡಿ. ಎಫ್ ನೆಟ್ ಇಸ್ ಈಕ್ವಲ್ ಟು ಏನು? 2F ಮೈನಸ್ ಎಫ್. ಎಫ್ ನೆಟ್ ಅಂದ್ರೆ ಎಮ್ ಇಂಟು ಎ, ಅಕಾರ್ಡಿಂಗ್ ನೋಡ ಸೆಕೆಂಡ್ ಲಾ, ಎಮ್ ಎ ಇಸ್ ಈಕ್ವಲ್ ಟು 2F ಮೈನಸ್ ಎಫ್ ಎಫ್. ಈಗ ಇದು ಎಮ್ ನೆಟ್ ಎ ನೆಟ್, ಯಾಕಂದ್ರೆ ನೆಟ್ ಫೋರ್ಸ್ ಅಲ್ವಾ. ಎಮ್ ನೆಟ್ ಅಂದ್ರೆ ಎಮ್ ಪ್ಲಸ್ ಎಮ್ 2M ಮತ್ತೆ ಎ ನೆಟ್ ಇಸ್ ಈಕ್ವಲ್ ಟು ಎಫ್. ನೆಟ್ ಆಕ್ಸಲರೇಷನ್ ಆಫ್ ದ ಸಿಸ್ಟಮ್ ಎಫ್ ಬೈ 2M. ಇದು ನೆಟ್ ಆಕ್ಸಲರೇಷನ್ ಕಣ. A is equal to F by 2M, the total system moving in this way. ಈಗ ಏನಾಗ್ತಾ ಇದೆ ನೋಡಿ, ಇದು ಬ್ಲಾಕ್ ಎ. ಈ ಆಂಗಲ್ ಎಷ್ಟು ಕೊಟ್ಟಿದ್ದೀನಿ ನಾನು? 30 ಡಿಗ್ರಿ ಕೊಟ್ಟಿದ್ದೀನಿ. ಏನು ಫೈಂಡ್ ಔಟ್ ಮಾಡ್ಬೇಕು ನಾವು? ದೆನ್ ದ ನಾರ್ಮಲ್ ರಿಯಾಕ್ಷನ್ ಆಕ್ಟಿಂಗ್ ಬಿಟ್ವೀನ್ ದ 2 blocks. ನಾರ್ಮಲ್ ರಿಯಾಕ್ಷನ್ ಕಂಡುಹಿಡಬೇಕು ನಾವು. ಈಗ ಕ್ವಶನ್ ಓದ್ತೀನಿ ಒಂದ್ಸಲ ನೋಡಿ. 2 blocks A and B, each of mass M, are placed on a smooth horizontal surface. 2 horizontal forces F to F are applied on 2 blocks A and B, respectively as shown in the figure. Then the blocks A does not slide on block B. Block A does not slide on block B. Then the normal reaction acting between the blocks. Normal reaction ಬೇಕು ಅಂದ್ರೆ ಈಗ ನೋಡಿ, ನಾರ್ಮಲ್ ರಿಯಾಕ್ಷನ್, ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್ ಎನ್. ಈ ರಿಸಾಲ್ವ್ ಇಂಟು 2 ಕಾಂಪೊನೆಂಟ್ಸ್ ಮಾಡಿ. ಇದು ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇದು ಥೀಟಾ. ಹಾರಿಜಾಂಟಲ್ ಕಾಂಪೊನೆಂಟ್ ಥೀಟಾ ಪಕ್ಕದಲ್ಲಿ ಆಲ್ವೇಸ್ ಕಾಸ್ ತಗೋಬೇಕು ತಾನೆ, ಕಾಸ್ ಥೀಟಾ. ಇದು ವರ್ಟಿಕಲ್ ಕಾಂಪೊನೆಂಟ್ ಕಾರಣ ಎನ್ ಸೈನ್ ಥೀಟಾ ಇದು. ಈಗ ಇದು ಥೀಟಾ. ಈ ಥೀಟಾ ವ್ಯಾಲ್ಯೂ ಎಷ್ಟು ಕಣ? ಇಲ್ಲಿ 30 ಇದೆ ನೋಡಿ. ಇದು ಹಾರಿಜಾಂಟಲ್ ಲೈನು, ಹಾರಿಜಾಂಟಲ್ಗೆ ಮತ್ತು ಇನ್ಕ್ಲೈನ್ಡ್ಗೆ 30 ಇದೆ. ಅಂದರೆ ಸ್ವಲ್ಪ ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಇದು ಹಾರಿಜಾಂಟಲ್, ಈ ಆಂಗಲ್ ಎಷ್ಟು ಕಣ? 30. ಆವಾಗ ಇದು 30 ಅಂದರೆ ಇದು ಎಷ್ಟಾಗ್ಬೋದು? ಇದು 60. ಇದು 60 ಅಂದರೆ ಇದು ಎಷ್ಟಾಗ್ಬೋದು? ಇದು 30. ಆವಾಗ ಇದು ಎಷ್ಟಾಗ್ಬೋದು ಕಣ? ಥೀಟಾ ವ್ಯಾಲ್ಯೂ 60 ಡಿಗ್ರಿ. ಥೀಟಾ ವ್ಯಾಲ್ಯೂ ಎಷ್ಟು ಕಣ? 60 ಡಿಗ್ರಿ. ಸೊ ಇನ್ಸ್ಟೆಡ್ ಆಫ್ ಥೀಟಾ ಎಷ್ಟು ತಗೋಬೇಕು? 60 ಡಿಗ್ರಿ ತಗೋಬೇಕು. ಮತ್ತು ಇದೇನು 60 ಡಿಗ್ರಿ ತಗೋಬೇಕು ಅಲ್ವಾ. ಈಗ ಸಿಸ್ಟಮ್ ನೋಡಿ, ಸಿಸ್ಟಮ್ ಯಾವ ಕಡೆ ಹೋಗ್ತಾ ಇದೆ? ಈ ಕಡೆ ಹೋಗ್ತಾ ಇದೆ ಸಿಸ್ಟಮ್. ಈಗ ನಾರ್ಮಲ್ ರಿಯಾಕ್ಷನ್ ಬೇಕಂದ್ರೆ ನಿಮಗೆ ಸಿಸ್ಟಮ್ ಈ ಕಡೆ, ಯಾಕಂದ್ರೆ ಈ ಕಡೆಯಿಂದ 2F ಫೋರ್ಸ್ ಇದೆ ಕಣ. ಸೊ ಅಲ್ಟಿಮೇಟ್ಲಿ ಸಿಸ್ಟಮ್ ಮೂವಿಂಗ್ ಅಲಾಂಗ್ ಇನ್ ದಿಸ್ ವೇ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ವಾ. ಓಕೆ, ಈಗ ಅಂದ್ರೆ ಯಾವ ಫೋರ್ಸ್ ಜಾಸ್ತಿ? ಎನ್ ಕಾಸ್ ಥೀಟಾ ಈ ಕಡೆ ಹೋಗ್ತಾ ಇದೆ ಅಲ್ವಾ. ಇದು ಎಫ್, ಇದು ಎನ್ ಕಾಸ್ 60. ಓಕೆ, ಸೊ ಅಲ್ಟಿಮೇಟ್ಲಿ ಇದು ಜಾಸ್ತಿ ತಾನೆ. ಸೊ ಎನ್ ಕಾಸ್ 60 ಡಿಗ್ರಿ ಮೈನಸ್ ಎಫ್ ಇಸ್ ಈಕ್ವಲ್ ಟು ವಾಟ್? ಎಫ್ ನೆಟ್. ಕರೆಕ್ಟಾ? ಎಫ್ ನೆಟ್. ಓಕೆ, ಎನ್ ಕಾಸ್ 60 ಎಷ್ಟು? 1/2. ಓಕೆ, ಮೈನಸ್ ಇದು ಎಫ್, ಇದು ಎಫ್ ನೆಟ್, ಇದು ಎಫ್ ಕಣ. ಎಫ್ ನೆಟ್ ಆಫ್ ಕೋರ್ಸ್ ಎಮ್ ಇಂಟು ಎ ನೆಟ್ ನನ್ನ. ಸೊ ಆಕ್ಸಲರೇಷನ್ ನಿಮಗೆ ನೆಟ್ ಆಕ್ಸಲರೇಷನ್ ಬಂದಿದೆ ಅಲ್ವಾ? ಎಷ್ಟು ಬಂದಿದೆ ನೆಟ್ ಆಕ್ಸಲರೇಷನ್? F/2M ಬಂದಿದೆ. ನೆಟ್ ಆಕ್ಸಲರೇಷನ್ ಇದು n/2 ನನ್ನ ಮೈನಸ್ ಎಫ್ ಇಸ್ ಈಕ್ವಲ್ ಟು ಇಲ್ಲಿ ಎಮ್ಮು ನೆಟ್ F/2M. ಕರೆಕ್ಟಾ? ಸೊ ಎಮ್ಮು ಗೆಟಿಂಗ್ ಕ್ಯಾನ್ಸಲ್. ಈ ಮೈನಸ್ ಎಫ್ ಆಗಡೆ ತಗೊಂಬನ್ನಿ. n/2 ಈಸ್ ಈಕ್ವಲ್ ಟು ಎಫ್ ಪ್ಲಸ್ F/2.
ಮೈನಸ್ ಆ ಕಡೆ ತಗೊಂಬಂದಿದ್ದೀನಿ. ಆವಾಗ ಏನಾಗುತ್ತೆ ಕಣ, ಇದು 2f ಪ್ಲಸ್ ಎಫ್ ಬೈ 2 ಆಗುತ್ತೆ ಕಣ. 2f ಪ್ಲಸ್ ಎಫ್ ಅಂದರೆ 3f ಬೈ 2 ತಾನೆ, ಇದು n ಬೈ 2, 2 ಗೆಟಿಂಗ್ ಕ್ಯಾನ್ಸಿಲ್. ಆವಾಗ n ಈಸ್ ಈಕ್ವಲ್ ಟು ವಾಟ್, 3f. ದಿಸ್ ಈಸ್ ವಾಟ್ ವಿ ವಾಂಟ್. ಈಗ n60 n cos 60 ಇದು ಜಾಸ್ತಿ ನಾನ, ಯಾಕಂದ್ರೆ ಈ ಫೋರ್ಸ್ ಜಾಸ್ತಿ, ಯಾಕಂದ್ರೆ 2f ತಾನೆ ಅದು. ಸೊ ದಟ್ಸ್ ವೈ n cos 60 ಮೈನಸ್ f ಇಸ್ ಈಕ್ವಲ್ ಟು f net. ಇದು cos 60 ವ್ಯಾಲ್ಯೂ 1 ಬೈ 2 ನಾನ, ಮೈನಸ್ f ಇಸ್ ಈಕ್ವಲ್ ಟು m a net. a net ವ್ಯಾಲ್ಯೂ ಆಲ್ರೆಡಿ ವಿ ನೋ, ದಟ್ ಈಸ್ f ಬೈ 2m, m ಗೆಟಿಂಗ್ ಕ್ಯಾನ್ಸಿಲ್. ಈ ಮೈನಸ್ f ಆಗಡೆ ತಗೊಂಬನ್ನಿ, f ಪ್ಲಸ್ f ಬೈ 2 ಇಸ್ ನಥಿಂಗ್ ಬಟ್ 3f ಬೈ 2, 2 ಗೆಟಿಂಗ್ ಕ್ಯಾನ್ಸಿಲ್. n is equal to what, 2f, right? ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 4 ನಾನ. ಈಗ ಈ ಹೊಸ ಬುಕ್, ಇದು ಹೊಸ ಬುಕ್ಕು. ಓಲ್ಡ್ ಬುಕ್ಕಲ್ಲಿ ನಂಬರ್ಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಏನು ತೊಂದರೆ ಇಲ್ಲ, ಅದು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ನಾನು ಕ್ವಶನ್ ಓದ್ತಾ ಇದ್ದೀನಲ್ವ, ನಾನು ಯಾವ ಕ್ವಶನ್ ಓದ್ತಾ ಇದ್ದೆ ನೋಡಿಕೊಂಡು ನೀವು ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 4. ಈಗ ನನಗೆ ಈ ಬುಕ್ಕಲ್ಲಿ ಇದು 4th ಪ್ರಾಬ್ಲಮ್, ಇನ್ನೊಂದು ಬುಕ್ಕಲ್ಲಿ 3rd ಒನ್ ಆಗಿರ್ಬೋದು. ಓಕೆ, 4th ಒನ್ ನಾನು ಇನ್ ಸೆಲ್ಸ್ ಮೆಥಡ್ ಟು ಡಿಟರ್ಮೈನ್ ದ ಸೆಲ್ಸ್ ಮೆಥಡ್ ಅಂದರೆ ಸೆಲ್ಸ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಪ್ರಾಕ್ಟಿಕಲ್, ನಿಮಗೆ ಪ್ರಾಕ್ಟಿಕಲ್ ಇರುತ್ತೆ ಅದು ಸೆಲ್ಸ್ ಎಕ್ಸ್ಪೆರಿಮೆಂಟ್. ಬೈ ಯೂಸಿಂಗ್ ಸೆಲ್ಸ್ ಎಕ್ಸ್ಪೆರಿಮೆಂಟ್ ಟು ಡಿಟರ್ಮೈನ್ ದ ಯಂಗ್ಸ್ ಮಾಡಲಸ್ ಆಫ್ ದ ಗಿವನ್ ವೈರ್. ಒಂದು ವೈರು ಯಂಗ್ಸ್ ಮಾಡಲಸ್ ನಾವು ಕಂಡುಹಿಡಬೇಕಂದ್ರೆ ಸೆಲ್ಸ್ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡ್ತೀವಿ ನಾವು. ಈಗ ನಿಮಗೆ ಅದು ಲ್ಯಾಬ್ ಇದೆ, ಪ್ರಾಕ್ಟಿಕಲ್ ಮಾಡ್ತೀವಿ, ನೀವು ನಾವೆಲ್ಲ ಮಾಡ್ತೀವಿ ಅದು. ಇನ್ ದ ಸೆಲ್ಸ್ ಮೆಥಡ್ ಟು ಡಿಟರ್ಮೈನ್ ದ ಯಂಗ್ಸ್ ಮಾಡಲಸ್ ಆಫ್ ದ ವೈರ್, ಎ ಸ್ಟೀಲ್ ವೈರ್ ಆಫ್ ಲೆಂತ್ 156 ಸೆಂಟಿಮೀಟರ್ಸ್ ಕೊಟ್ಟಿದ್ದೇನೆ. ಎಲ್ಲೆಷ್ಟು, 156 ಸೆಂಟಿಮೀಟರ್ಸ್. ನಾನು ಮೀಟರಲ್ಲಿ ಕನ್ವರ್ಟ್ ಮಾಡಿದ ಒಂದೇ ಸರಿ. ಓಕೆ, ಸೆಂಟಿಮೀಟರ್. ಡಯಾಮೀಟರ್ 0.054, ಡಯಾಮೀಟರ್ ಎಷ್ಟು ಕೊಟ್ಟಿದ್ದೇನೆ, 0.054 ಸೆಂಟಿಮೀಟರ್. ಸೊ ಡಯಾಮೀಟರ್ 0.054 ಸೆಂಟಿಮೀಟರ್. ಅಂದರೆ ನಿಮಗೆ ರೇಡಿಯಸ್ ಬೇಕಂದ್ರೆ d ಬೈ 2 ಆಗುತ್ತೆ ಕಣ. 0.027 ಇಂಟು 10⁻⁻2 ಮೀಟರ್, ಅದು ರೇಡಿಯಸ್. ಓಕೆ, ಈಸ್ ಟೇಕನ್ ಇನ್ ಎಕ್ಸ್ಪೆರಿಮೆಂಟಲ್ ವೈರ್, ಫುಲ್ ಸ್ಟಾಪ್. ಆವರೇಜ್ ಇನ್ಕ್ರೀಸ್ ಇನ್ ಲೆಂತ್ ಫಾರ್ 1/2 kg ವೆಯ್ಟ್ ಅಂತ. ಅಂದರೆ ಮಾಸ್ 1.5 kg ಕಣ. ಅದು 1/2 1.5 kg ಅಂದರೆ 1.5 kg is nothing but 3/2 kg. ಗ್ರಾವಿಟಿ 9.8 ತಗೋಬೇಕು. kg ವೆಯ್ಟ್ ಅಂತ ಕೊಟ್ಟಿದ್ರೆ ವೆಯ್ಟ್ is nothing but what, 9.8 meter per second square. The average increase in length for 1.5 kg weight is found to be 0.050. ಅದು ಡೆಲ್ಟಾ ಎಲ್ ಕಾಣೋದು. ಸೊ ಡೆಲ್ಟಾ ಎಲ್ ಎಷ್ಟು ಕೊಟ್ಟಿದ್ದಾನೆ, 0.050 ಸೆಂಟಿಮೀಟರ್ಸ್ ಕೊಟ್ಟಿದ್ದಾನೆ. ಅಂದರೆ ಈ ಎರಡು ವ್ಯಾಲ್ಯೂಸ್ ಈ ಕಡೆ ತಗೊಂಬನ್ನಿ, ಆವಾಗ 5 × 10⁻⁻4 ಮೀಟರ್ಸ್ ಆಗುತ್ತೆ. ದೆನ್ ದ ಯಂಗ್ಸ್ ಮಾಡಲಸ್ ಆಫ್ ದ ವೈರ್, ಏನು ಬೇಕು, ವೈ ಬೇಕು. ವಿ ನೋ FL by A into delta L. F ಅಂದರೆ mg, L by A ಅಂದರೆ IR² into delta L. ಈ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. y is equal to ಮಾಸ್ ವ್ಯಾಲ್ಯೂ ಎಷ್ಟಿದೆ, 1.5 ಇದೆಯಲ್ಲ, ಅಂದರೆ 3/2. ಇಲ್ಲ ಅಂದರೆ 1.5 ಬರ್ಕೊಳ್ಳಿ, ಅಂದರೆ 15 × 10⁻⁻1 ಬರ್ಕೋಬೋದಲ್ವ. g ವ್ಯಾಲ್ಯೂ 9.8 ತಗೊಳ್ಳಿ. ಇಲ್ಲಾಂದರೆ ಒಂದು ಕೆಲಸ ಮಾಡಿ 10 ತಗೊಳ್ಳಿ, ನಿಮಗೆ ಈಸಿಯಾಗಿರುತ್ತೆ. ಇದು L 156 × 10⁻⁻2 ಕರೆಕ್ಟಾ, ಡಿವೈಡೆಡ್ ಬೈ ಪೈ ಅಂದರೆ 3.142 ಇಂಟು R, ಇದು R². R ಎಷ್ಟಿದೆ, 0.027 ಇದೆ. ಅದು ಇದು ಈ ಥರನೂ ಬರ್ಕೋಬೋದು. 27 × 10⁻⁻5 ಬರ್ಕೋಬೋದು. 27 ಹೋಲ್ ಸ್ಕ್ವೇರ್ ಇಂಟು 10⁻⁻10 ಅಂದರೆ 27 × 10⁻⁻10 ಇಂಟು ಡೆಲ್ಟಾ ಎಲ್. ಡೆಲ್ಟಾ ಎಲ್ ಇಲ್ಲಿದೆ ನೋಡ್ಕೋಣ, 5 × 10⁻⁻4 ಆಗುತ್ತೆ.
ಓಕೆನಾ. ಅಪ್ರಾಕ್ಸಿಮೇಟ್ ನೋಡಿ 5 1s are 5 3s are 3 3 ಗೆಟಿಂಗ್ ಕ್ಯಾನ್ಸಲ್ ಕಣ. ಇಲ್ಲಿ ಮೇಲೆ 156 ಇದೆ, ಕೆಳಗಡೆ 27 into 27 ಇದೆ. ಎಷ್ಟು ಆಗ್ಬೋದು ಅಂದರೆ 27 into 27 ನೋಡಿ, 27 27 49 14 18 2 14 2 4 9 12 5 6 7 729 ಇದೆ ಕಾಣಿದ್ದು. 729 y ಈಸ್ ಈಕ್ವಲ್ ಟು ರಿಮೈನಿಂಗ್ ಫ್ಯಾಕ್ಟರ್ಸ್ ನೋಡಿ. ಇದು 10 ಪವರ್ -1, ಇಲ್ಲೊಂದು 10 ಇದೆ ಅಲ್ವಾ, ಈ 10 -1 ಗೆಟಿಂಗ್ ಕ್ಯಾನ್ಸಲ್ ಕಣ. ಇದು 156 into 10 ಪವರ್ -2 ಡಿವೈಡೆಡ್ ಬೈ 27 27 ಎಷ್ಟು ಬಂದಿದೆ, 727 ಬಂದಿದೆ, ಇಂಟು ಇದೆಷ್ಟು 10 ಪವರ್ -14 ಕಣ. ಈಗ ಈ 29 ಆ ಕಡೆ ತಗೊಂಬನ್ನಿ, ಆವಾಗ ಇಲ್ಲಿ ಪಾಯಿಂಟ್ ಇಟ್ಕೊಳ್ಳಿ, ಆವಾಗ ಎಷ್ಟಾಗುತ್ತೆ ಕಣ, ಇದು 10 ಪವರ್ 2. ಓಕೆನಾ. ಈ 6 ಆ ಕಡೆ ತಗೊಂಬನ್ನಿ, 15.6 ಹಾಕೊಳ್ಳಿ, ಅಂದರೆ 10 ಪವರ್ -1 ಇದೆ. ಈಗ 7 1s are 7 2s are ಅಪ್ರಾಕ್ಸಿಮೇಟ್ಲಿ. ಈಗ ರಿಮೈನಿಂಗ್ ಏನಿದೆ ಕಣ ನೋಡಿ, 2 into ಅಪ್ರಾಕ್ಸಿಮೇಟ್ಲಿ 2 into 10 to the power of. ಇದು -12 ಮೇಲ್ಗಡೆ ತಗೊಂಬನ್ನಿ, +12 ಆಗುತ್ತಲ್ವಾ, +12 -3 ಅಂದರೆ 9 ಕಣ. ಇದು ಆನ್ಸರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಅಪ್ರಾಕ್ಸಿಮೇಟ್ಲಿ 2 into 11 ಬಂದಿದೆ. ಒಂದ್ಸರಿ ನೋಡೋಣ, ಎಲ್ಲ ಮಿಸ್ಟೇಕ್ ಆಗಿದೆ. ಇದು -14 ಕರೆಕ್ಟ್. ಇಲ್ಲಿ ಇದು +1, ಯಾಕಂದರೆ 1 ವ್ಯಾಲ್ಯೂ ಆ ಕಡೆ ತಗೊಂಡು ಹೋಗಿದ್ರೆ ನೀವು ಏನಾಗುತ್ತಿದೋ +1 ಆಗುತ್ತೆ ಕಣ ಇದು. ಈಗ ನೋಡಿ ಪವರ್, ಈಗ ರಿಮೈನಿಂಗ್ ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಇದು 12 ತಾನೆ, ಮೇಲ್ಗಡೆ ತಗೊಂಬನ್ನಿ, 12 1 13 ಆಗುತ್ತೆ, 13 2 ರಿಮೂವ್ ಮಾಡಿ, ಆವಾಗ 11. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. 2 into 10 ಪವರ್ 11 ಕಣ ಕರೆಕ್ಟ್ ಆನ್ಸರ್. ಆಪ್ಷನು ಐ ಥಿಂಕ್ 3. ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 5. ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಈಸ್ 10 to the power -5 ಮೀಟರ್ ಸ್ಕ್ವೇರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾನೆ 10 ಪವರ್ -5 ಮೀಟರ್ ಸ್ಕ್ವೇರ್. when it is length increased by 0.1% ಕಣ, ಅಂದರೆ ಅದು ಡೆಲ್ಟಾ ಎಲ್ ಬೈ ಎಲ್. 0.1% ಅಂದರೆ 0.1/100 ತಗೊಳ್ಳಿ, ಆವಾಗ ಇದು 1 into 10 ಪವರ್ -3 ಆಗುತ್ತೆ ಕಣ. ಅದು ಸ್ಟ್ರೈನ್. ದ ಯಂಗ್ಸ್ ಮಾಡಲ್ಸ್ ಆಫ್ ದ ವೈರ್ ಈಸ್, ಯಂಗ್ಸ್ ಮಾಡಲ್ಸ್ ಆಫ್ ದ ವೈರ್ ಫೈಂಡ್ ಔಟ್ ಮಾಡಬೇಕು. y ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಕಣ, ಸ್ಟ್ರೆಸ್ ಬೈ ಸ್ಟ್ರೈನ್ ಅಲ್ವಾ. ಸೊ y ಈಸ್ ಈಕ್ವಲ್ ಟು ಸ್ಟ್ರೆಸ್ ಫೋರ್ಸ್ ಬೈ ಏರಿಯಾ ಕಣ, ಡಿವೈಡೆಡ್ ಬೈ ಸ್ಟ್ರೈನು 10 ಪವರ್ -3. ಈಗ ಫೋರ್ಸ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, ಅವನು 1000 ಕೊಟ್ಬಿಟ್ಟಿದ್ದಾನೆ, ಡಿವೈಡೆಡ್ ಬೈ ಏರಿಯಾ 10 ಪವರ್ -5 ಅಲ್ವಾ, ಡಿವೈಡೆಡ್ ಬೈ 10 ಪವರ್ -3. ಇದು ಮೇಲ್ಗಡೆ ತಗೊಂಬನ್ನಿ ಕಣ, ಇಲ್ಲ ಅಂದ್ರೆ 2 ಎಷ್ಟು -8 ಮೇಲ್ಗಡೆ ತಗೊಂಬನ್ನಿ, +8 ಆಗುತ್ತೆ, 8 3 10 ಪವರ್ 11 ಆಗುತ್ತೆ ಅಲ್ವಾ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. 10 ಪವರ್ 11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ದಟ್ ಈಸ್ ದ 5th one. ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 6. ಈಗ ಸಿಂಪಲ್ ಆಗಿ ಶಾರ್ಟ್ ಕಟ್ ಅಲ್ಲಿ ಹೇಳ್ತೀನಿ. 6, ದ ಫಾಲೋಯಿಂಗ್ 4 ವೈರ್ಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. 4 ವೈರ್ಸ್ ಇದಾವೆ. ದ ಫಾಲೋಯಿಂಗ್ 4 ವೈರ್ಸ್ ಆರ್ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ವಿಚ್ ಆಫ್ ದೀಸ್ ವಿಲ್ ಹ್ಯಾವ್ ದ ಲಾರ್ಜೆಸ್ಟ್ ಎಲಾಂಗೇಷನ್? ಯಾವ ವೈರ್ಗೆ ಎಲಾಂಗೇಷನ್ ಜಾಸ್ತಿ ಬರುತ್ತೆ? ದ ಫಾಲೋಯಿಂಗ್ 4 ವೈರ್ಸ್ ಆರ್ ಮೇಡ್ ಆಫ್ ಸೇಮ್ ಮೆಟೀರಿಯಲ್ ಅಂದ್ರೆ ಯಂಗ್ಸ್ ಮಾಡಲ್ಸ್ ಕಾನ್ಸ್ಟೆಂಟ್ ಅನ್ನ. 4 ವೈರ್ಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಕಾಪರ್ ಅನ್ಕೊಳ್ಳಿ, ಯಂಗ್ಸ್ ಮಾಡಲ್ಸ್ ಸೇಮೇ. which of these will have the largest elongation when the same tension is applied? ಅಂದ್ರೆ ಈಗ ನೋಡಿ, y ಸೇಮು, f ಸೇಮ್, ಯಂಗ್ಸ್ ಮಾಡಲ್ಸ್ ಸೇಮ್. ಓಕೆ, ಸೇಮ್ ಟೆನ್ಷನ್ ಇಸ್ ಅಪ್ಲೈಡ್. ಆವಾಗ ಈಗ ಯಂಗ್ಸ್ ಮಾಡಲ್ಸ್ ಫಾರ್ಮುಲಾ ಏನು ಕಣ, f is equal to y is equal to fl by a into e. ಇದು e ಅಂದ್ರೆ ಎಲಾಂಗೇಷನ್ ಡೆಲ್ಟಾ ಎಲ್. ಇದು ಸೇಮು, ಇದು ಸೇಮೇ. ಈಗ ಲೆಂತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಡಿಫರೆಂಟ್ ಇದಾವೆ.
ಓಕೆನಾ. ಸೊ ಇ ಇಸ್ ಈಕ್ವಲ್ ಟು ಎಲ್ ಬೈ ಏರಿಯಾ ಅಂದರೆ ಪೈ ಆರ್ ಸ್ಕ್ವೇರ್. ಇದು ಕಾನ್ಸ್ಟೆಂಟ್ ತೆಗೆದುಬಿಡಿ. ಆವಾಗ ಎಲ್ ಬೈ ಇದು ಆರ್ ಸ್ಕ್ವೇರ್ ಇದೆ ಅಂದರೆ ಒಂದು ಆರು ಅನ್ಕೊಳ್ಳಿ. ಓಕೆನಾ. ಈಗ ಸಪೋಸು ಈ ಎರಡು ಈಕ್ವಲ್ ಇದ್ದಾಗ ಎಲ್ಲೋ ಆರು ಸಪೋಸ್ ಈಕ್ವಲ್ ಅನ್ಕೊಳ್ಳಿ. ಆವಾಗ ಏನಾಗುತ್ತೆ ಕಣೋ, ಓನ್ಲಿ ಇ ಪ್ರಪೋರ್ಷನಲ್ ಟು 1/r ಆಗುತ್ತೆ. ಇ ಪ್ರಪೋರ್ಷನಲ್ ಟು 1/r. ಈಗ ರೇಡಿಯಸ್ ಆಫ್ ಕರ್ವೇಚರ್, ಈಗ ರೇಡಿಯಸ್ ಆಫ್ ದ ಮೆಟೀರಿಯಲ್ ಯಾವುದು ಕಮ್ಮಿನೋ ಎಲಾಂಗೇಷನ್ ಆ ವೈರಿಗೆ ಜಾಸ್ತಿ. ಅದು ಸ್ಮಾಲ್ ಟ್ರಿಕ್. ರೇಡಿಯಸ್ ನೋಡ್ಕೊಳ್ಳಿ, 4 ವೈರ್ಸ್ ನೋಡ್ಕೊಳ್ಳಿ. ಈಗ ಇದು ಆರ್ ಸ್ಕ್ವೇರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ಅಂದರೆ ಇದು ಸ್ವಲ್ಪ ಕಮ್ಮಿ ಆಗಿದ್ರೆ ಇದು ಜಾಸ್ತಿ ಆಗಿಬಿಡುತ್ತೆ. ಇ ಇಸ್ ಈಕ್ವಲ್ ಟು ಎಲ್ ಬೈ ಪೈ ಆರ್ ಸ್ಕ್ವೇರ್ ಇದೆ ಕಣೋ. ಸೊ ದಟ್ಸ್ ವೈ ವಿಚ್ ಒನ್ ಈಸ್ ಸ್ಮಾಲರ್ ರೇಡಿಯಸ್ ದಟ್ ಈಸ್ ಮೋರ್ ಎಲಾಂಗೇಷನ್. ಓಕೆ. ಈಗ ಫಸ್ಟ್ ಆಪ್ಷನ್ ಅಲ್ಲಿ ಎಲ್ ಈಕ್ವಲ್ 50 ಸೆಂಟಿಮೀಟರ್, ಡಯಾಮೀಟರ್ 0.5 ಮಿಲಿಮೀಟರ್ ಇದೆ. ದಟ್ ಇಸ್ ದ ಕರೆಕ್ಟ್ ಆನ್ಸರ್ ನನ್ನ. ಆಮೇಲೆ ಡಯಾಮೀಟರ್ 1 ಇದೆ, ಆಮೇಲೆ 2 ಇದೆ, ಆಮೇಲೆ 3 ಇದೆ. Whenever radius is very small, elongation is more. Okay, which one is more elongation ಅಂತ ಕೇಳಿದ್ವಿ ನಾವು. So that's why ಯಾವುದು option 1 is the correct answer. Okay nana, option 1 is the correct answer. Okay, right now. Next one nana, problem number 7. Problem number 7. A copper wire and aluminum wire have length ratio ಕೊಟ್ಟಿದ್ದಾನೆ. ಅಂದರೆ L1/L2. ಎರಡು ವೈರ್ಸು 3/2. ಓಕೆನಾ, 3/2. ಡಯಾಮೀಟರ್ ರೇಷಿಯೋ 2:3. ಡಯಾಮೀಟರ್ ರೇಷಿಯೋ 2:3 ಕೊಟ್ಟಿದ್ರಲ್ವಾ, ಅಂದರೆ ಇದು ನಥಿಂಗ್ ಬಟ್ ರೇಡಿಯಸ್ ಅನ್ನ. ರೇಡಿಯಸ್ ಅಲ್ಲಿ ತಗೊಳ್ಳಿ, ಸೇಮೇ. ಡಯಾಮೀಟರ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಅನ್ನ. ಇದು ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, ಡಯಾಮೀಟರ್ ರೇಷಿಯೋ 2/3 ಕೊಟ್ಟಿದ್ದಾರೆ. 2/3 ಬರ್ಕೊಳ್ಳಿ. ಡಯಾಮೀಟರ್ ಇಸ್ ನಥಿಂಗ್ ಬಟ್ ರೇಡಿಯಸ್. ಓಕೆ. ಫೋರ್ಸ್ ಅಪ್ಲೈಡ್ ಇನ್ ದ ರೇಷಿಯೋ F1/F2. F1/F2 ಎಷ್ಟು ಕೊಟ್ಟಿದ್ದೇನೆ ನಾನು, 4/5 ಕೊಟ್ಟಿದ್ದೇನೆ. 4/5. ಫೈಂಡ್ ದ ರೇಷಿಯೋ ಆಫ್ ಇನ್ಕ್ರೀಸ್ ಇನ್ ಲೆಂತ್ ಆಫ್ 2 ವೈರ್ಸ್. ಫೈಂಡ್ ದ ರೇಷಿಯೋ ಆಫ್ ದ ಇನ್ಕ್ರೀಸ್ ಇನ್ ಲೆಂತ್ ಆಫ್ 2 ವೈರ್ಸ್. ಅಂದರೆ ಏನು ಫೈಂಡ್ ಔಟ್ ಮಾಡಬೇಕು, ಎಲಾಂಗೇಷನ್ ಫೈಂಡ್ ಔಟ್ ಮಾಡಬೇಕು. E1/E2 ಫೈಂಡ್ ಔಟ್ ಮಾಡಬೇಕು ಕಣೋ. ಈಗ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ, Y1/Y2 ಕಾಪರ್ ವರ್ಸಸ್ ಅಲ್ಯೂಮಿನಿಯಂ. 1.1 10^11/0.7. 1.1 divided by 0.7 into 10 power ಸಮಥಿಂಗ್ ಇದೆ. 11 ಏನು ಬೇಕಾಗಿಲ್ಲ, ನೋ ನೀಡ್. ಅಂದರೆ ಇದು 11/7 ಆಗುತ್ತೆ ಕಣ. ಈ 1 ವ್ಯಾಲ್ಯೂ ಈ ಕಡೆ ತಗೊಂಬನ್ನಿ, 7 ವ್ಯಾಲ್ಯೂ ಈ ಕಡೆ ತಗೊಂಬನ್ನಿ, ಆವಾಗ 11/7 ಆಗುತ್ತೆ. ಈಗ ಎಲಾಂಗೇಷನ್ ಬೇಕಲ್ವ ನಿಮಗೆ. ಸೊ y is equal ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು, FL/A into E. ಸೊ Y1/Y2 is equal to F1/F2 into L1/L2 into ಇದು ಏರಿಯಾ ಅಂದರೆ FL/πr² into E. ಈ ಪೈ ಬೇಕಾಗಿಲ್ಲ ನಮಗೆ, ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ರೇಡಿಯಸ್ ಇನ್ವರ್ಸಲ್ ಇದೆ ಅಂದರೆ ಇದು R2/R1 ಹೋಲ್ ಸ್ಕ್ವೇರ್ ಇಂಟು E2/E1. ನಿಮ್ಗೆ ಏನು ಬೇಕು, E2/E1. E1/E2 ಬೇಕು, E1/E2 ಬೇಕು ನಮಗೆ. ಸಬ್ಸ್ಟಿಟ್ಯೂಟ್ ಮಾಡಿ. Y1/Y2 ಎಷ್ಟಿದೆ, 11/7. ಓಕೆ, ಓವರ್ ಇಸ್ ಈಕ್ವಲ್ ಟು F1/F2 ಎಷ್ಟಿದೆ, 4/5. ಓಕೆ. L1/L2 ಎಷ್ಟಿದೆ, 3/2. ಓಕೆ. ಮತ್ತು R2/R1, R1/R2 2/3 3/2 ಆಗುತ್ತದೆ. ರಿವರ್ಸ್ ಅಲ್ವಾ, 3/2 ಹೋಲ್ ಸ್ಕ್ವೇರ್ ಅಂದರೆ 3/2 ಅಲ್ವಾ. 3/2 ಹೋಲ್ ಸ್ಕ್ವೇರ್ ಅಂದರೆ 3 into 3. ಆವಾಗ ಏನಾಗುತ್ತಿದ್ದು 9 ಆಗುತ್ತೆ ಕಣ. ಇದು 3 into 3 ಮತ್ತು ಇದು 2 into 2 4 ಆಗುತ್ತೆ ಕಣ. ಇಂಟು E2/E1 ಇದೆ. ಓಕೆನಾ. ಈಗ ನೋಡಿ 4 ಗೆಟಿಂಗ್ ಕ್ಯಾನ್ಸಲ್. 4 ಗೆಟಿಂಗ್ ಕ್ಯಾನ್ಸಲ್. ರಿಮೈನಿಂಗ್ ಏನಿದೆ ನೋಡಿ, ಇದು 11/7. ಓಕೆ. 9 into 3 27 divided by 5 into 2 10 into E2/E1. ಓಕೆನಾ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. E2/E1 is equal to
11 into 10 divided by ಇಲ್ಲಿ ಕೆಳಗಡೆ ಬರುತ್ತಲ್ಲ 7 into 27. We want E1 by E2 ತಾನೆ ಅಂದ್ರೆ ರಿವರ್ಸ್ 7 into 27 divided by 110 ಅಲ್ವಾ 27 7s are okay 9 14 ಪಂಚಿಗೆ so 189 by 110 ಅನ್ನ this is what we want that is the answer 189 is to 110 so the option is 3 na option 3 seventh one no option 3 na seventh one ಏನು option 3 ಓಕೆನಾ ನಿಮಗೆ ಡೌಟ್ ಬಂದ್ರೆ ನನಗೆ ಕಾಲ್ ಮಾಡಿ ಇಲ್ಲ ಅಂದ್ರೆ ಮೆಸೇಜ್ ಮಾಡಿ ನೆಕ್ಸ್ಟ್ 8th one ನ ಪ್ರಾಬ್ಲಮ್ ನಂಬರ್ 8 there are two ways of same material ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಸೇಮ್ ಕಣ ಸೇಮ್ ಮೆಟೀರಿಯಲ್ ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಸೇಮ್ ಯಾಕಂದ್ರೆ ಯಂಗ್ಸ್ ಮಾಡ್ಯುಲಸ್ ಆಫ್ ದ ವೈರ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದ ಮೆಟೀರಿಯಲ್ ಇಟ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಮೆಟೀರಿಯಲ್ಸ್ ಒಂದೇ ಮೆಟೀರಿಯಲ್ ತಗೊಂಡು ನೀವು ಯಂಗ್ಸ್ ಮಾಡ್ಯುಲಸ್ ಕಾನ್ಸ್ಟೆಂಟ್ ಅಂದ್ರೆ ಇಷ್ಟು ಪೀಸ್ ತಗೊಳ್ಳಿ ಇಷ್ಟು ದಪ್ಪ ತಗೊಳ್ಳಿ ನಿಮ್ಮಿಷ್ಟ ವೈರ್ ಲೆಂತ್ 1 ಸೆಂಟಿಮೀಟರ್ಗೆ 2 ಸೆಂಟಿಮೀಟರ್ಗೆ 100 ಸೆಂಟಿಮೀಟರ್ಗೆ ಯಂಗ್ಸ್ ಮಾಡ್ಯುಲಸ್ ಕಾನ್ಸ್ಟೆಂಟ್ ಯಂಗ್ಸ್ ಮಾಡ್ಯುಲಸ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದ ಮೆಟೀರಿಯಲ್ ಓನ್ಲಿ ಓಕೆ ಅಫ್ಕೋರ್ಸ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಓನ್ಲಿ ನೇಚರ್ ತಗೋಬೇಕು ನಾವು ದೇರ್ ಆರ್ ಟೂ ವೈಸ್ ಆಫ್ ಸೇಮ್ ಮೆಟೀರಿಯಲ್ ಫುಲ್ ಸ್ಟಾಪ್ ದೇ ರೇಡಿಯೇ ಅಂಡ್ ಲೆಂತ್ ಆರ್ ಬೋತ್ ಇನ್ ದ ರೇಷಿಯೋ 1:2 ಅಂದರೆ ಅರ್ಥ ಏನು L1 by L2 R1 by R2 is equal to 1:2 ಕೊಟ್ಬಿಟ್ಟಿದ್ದಾರೆ ದೇ ರೇಡಿಯೇ ಅಂಡ್ ಲೆಂತ್ ರೇಷಿಯೋ 1:2 if the extension produced are equal extensions ಅಂದ್ರೆ ಏನು ಗೊತ್ತಾ E1 is equal to E2 ಅಂದ್ರೆ ಅದು ಎಕ್ಸ್ಟೆನ್ಷನ್ ಕಾನ್ಸ್ಟೆಂಟ್ ಈಕ್ವಲ್ ವಾಟ್ ಇಸ್ ದ ರೇಷಿಯೋ ಆಫ್ ದ ಲೋಡ್ಸ್ ಅಂದ್ರೆ ರೇಷಿಯೋ ಆಫ್ ಲೋಡ್ಸ್ F1 by F2 ನಾವು ಫೈಂಡ್ ಔಟ್ ಮಾಡಬೇಕು ಈಗ ಯಂಗ್ಸ್ ಮಾಡ್ಯುಲಸ್ Y1 is equal to Y2 ತಾನೆ ಅಂದ್ರೆ ಏನನ್ನ FL by A into E that is equal to FL by A into E okay elongation same so that is not no need for elongation 1 no 2 ಅನ್ಕೋಟ್ 1 ಇದು 2 ನನ್ so F1 L1 by area pi r square ತಾನೆ so pi r square so r1 square pi no need for pi ನನ is equal to ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಬೇಕಂದ್ರೆ F2 L2 by pi r2 square pi getting cancel ನಿಮಗೆ ಏನು ಬೇಕು F1 by F2 ಬೇಕು ಅಂದ್ರೆ ಇದು ಈ ಕಡೆ ತಗೊಂಬನ್ನಿ F1 by F2 is equal to ಇದು ಆ ಕಡೆ ತಗೊಂಡೋಗ್ರಿ ಇದು L2 by L1 ಆಗುತ್ತೆ ಕಣಗೆ L2 by L1 ಇದು ಆ ಕಡೆ ಬರುತ್ತಲ್ವಾ R1 by R2 whole square ಈಗ ಸಬ್ಸ್ಟಿಟ್ಯೂಟ್ ಮಾಡಿ L2 by L1 ಈಗ L2 ವ್ಯಾಲ್ಯೂ ಎಷ್ಟು ಅಂದ್ರೆ 2 by 1 ಓಕೆ ಇಂಟು R1 by R2 whole square ಇದೆ R1 by R2 ಎಷ್ಟು 1 by 2 whole square ಅಂದ್ರೆ 1 by 4 ಆಗುತ್ತೆ ಕಣ 2 1s are 2 2s are so the answer is what 1:2 ನಾನು F1 by F2 is equal to 1:2 1 by 2 so 8th one ಇದು 8th one answer ನೋಡಿ 1 yes correct na absolutely correct F1 by F2 value ಎಷ್ಟು 1:2 ಬರ್ಕೊಳ್ಳಿ ನೆಕ್ಸ್ಟ್ ನ್ಯೂಮರಿಕಲ್ ನಂಬರ್ 9 ನಾನೆ ನೋಡಿ ಸ್ಟ್ರೆಸ್ ಇಸ್ ನ್ಯೂಮರಿಕಲ್ ಈಕ್ವಲ್ ಟು ಯಂಗ್ಸ್ ಮಾಡ್ಯುಲಸ್ ಏನು ಕೊಟ್ಟಿದ್ದೀನಿ ಸ್ಟ್ರೆಸ್ ಇಸ್ ಈಕ್ವಲ್ ಟು y ಕೊಟ್ಬಿಟ್ಟಿದ್ದೀನಿ stress is numerical equal to Young's modulus elongation will be y is equal to stress by strain correct ಈ both are equal ಅಣ್ಣ ಎರಡು ಕ್ಯಾನ್ಸಲ್ ಮಾಡಿ strain is equal to 1 strain ಅಂದ್ರೆ delta L by L that is equal to 1 delta L is equal to L ಅಣ್ಣ ಅಂದ್ರೆ elongation is equal to what L ಅಂದ್ರೆ initial length is equal to final elongation both are same now
Okay, elongation will be equal to original length. Elongation is equal to original length. That is the answer. So the option is equal to original length. Option 3 nana. 9th one 3 nana. Next 10th numerical ನೋಡಿ. Aluminum rod has breaking strain ಕೊಟ್ಟಿದ್ದಾನೆ. ಸ್ಟ್ರೈನ್ ಅಂದರೆ ಏನದು ಡೆಲ್ಟಾ ಎಲ್ ಬೈ ಎಲ್ ಎಷ್ಟು ಕೊಟ್ಟಿದ್ದಾನೆ 0.2% ಅಂದರೆ 0.2/100 ತಗೋಬೇಕು ಪರ್ಸೆಂಟೇಜ್. ಈಗ 100 ಈಗ ಪರ್ಸೆಂಟೇಜಿಗೆ ನಾವು ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಹಾಕೋಬೇಕು. ಅವನೇ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನಲ್ವ ಅದಕ್ಕೋಸ್ಕರ ಅದು ಪರ್ಸೆಂಟೇಜ್ ತೆಗಿಬೇಕಂದ್ರೆ 0.2/100 ಹಾಕೋಬೇಕು. 0.2 ಏನು ಹಾಕೋಬೇಕು 100 ಹಾಕೋಬೇಕು. ಗೊತ್ತಾಯ್ತು. ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಗೊತ್ತಾ ಇಂಟು 100% ಹಾಕೋಬೇಕು. 100 ಕ್ಯಾನ್ಸಲ್ ಆಗುತ್ತೆ ಕಣ. ಆವಾಗ ಇದು 0.2 ಆಗುತ್ತೆ. ಈ ಥರ ನಾವು ಮಾಡಬೇಕು. ಈಗ ಅವರೇ 100% ಕೊಟ್ಟು ಬಿಟ್ಟಿದ್ದಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ 0.2/100 ಹಾಕೋಬೇಕು. ಆವಾಗ ಇದು 10⁻³ ಆಗುತ್ತೆ. 2 ಈ ಕಡೆ 100 ಬೇರೆ ಮೇಲೆ ತಗೊಂಡು ಡೆಲ್ಟಾ ಎಲ್ ಬೈ ಎಲ್ 2 × 10⁻³ An aluminum rod has breaking strain 0.2%. The minimum cross-sectional area of the rod in meter square in order to support a load of 10⁻⁴ Newton. Force 10⁻⁴ Newton ಕೊಟ್ಟಿದ್ದಾನೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವು ಫೈಂಡ್ ಔಟ್ ಮಾಡಬೇಕಣ. ಓಕೆನಾ? ಓಕೆ. ಇಫ್ ಯಂಗ್ಸ್ ಮಾಡ್ಯುಲಸ್ ಈಸ್ y ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. y ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 7 × 10⁻9 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. y is equal to 7 × 10⁻9 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೊಟ್ಬಿಟ್ಟಿದ್ದಾನೆ ಅಲ್ವಾ? ಈಗ ಏನು ಫೈಂಡ್ ಔಟ್ ಮಾಡಬೇಕು ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಈಗ ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಏನು ಕಣ? ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್ ಅಲ್ವಾ? ಸ್ಟ್ರೆಸ್ ಇಸ್ ಈಕ್ವಲ್ ಟು ಏನಾಗುತ್ತೆ y ಇಂಟು ಸ್ಟ್ರೈನ್ ಆಗುತ್ತೆ. y ವ್ಯಾಲ್ಯೂ 7 × 10⁻9. ಸ್ಟ್ರೈನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಎಷ್ಟು ಬಂದಿದೆ ನಮಗೆ 2 × 10⁻³ ಇದು 14 × 10 ಎಷ್ಟಾಗುತ್ತೆ ಇದು 9 ಇಂದ 7 6 ಆಗುತ್ತಲ್ಲ 6 3 9 ಕರೆಕ್ಟ್ ಆಗಿದೆ. ಇದು ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಫೋರ್ಸ್ ಬೈ ಏರಿಯಾ ತಾನೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏರಿಯಾ ಇಸ್ ಈಕ್ವಲ್ ಟು F ಬೈ 14 × 10⁻6 ಆಗುತ್ತೆ ನೋಡಿ. ಎಫ್ ಎಷ್ಟು 10⁻4 divided by 14 × 10⁻6. A is equal to 1/14 × 10⁻. ಇದು ಮೇಲ್ಗಡೆ ತಗೊಂಬನ್ನಿ -6 ಅಂದರೆ -2 ಆಗುತ್ತೆ. 1/14 ಅಂದರೆ ನೀವು ಮಾಡ್ಕೋಬಹುದು 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅದು 1/14 ಅಲ್ವಾ? ಒಂದು ಕೆಲಸ ಮಾಡಿ A is equal to 100/14 ಇಲ್ಲ 10/14 ತಗೊಳ್ಳಿ ಅಂದರೆ ಆವಾಗ 10⁻³ ಆಗುತ್ತಲ್ವ. ಒಂದು ವ್ಯಾಲ್ಯೂ ಈ ಕಡೆ ತಗೊಂಬಂದಿದ್ರೆ ಅದು -3 ಆಗುತ್ತೆ. ಇದು 2 5s are 2 7s are 7/5 ಅದು 5/7 5/7 × 10⁻³ ಕಣ. A is equal to 50/7 ಹಾಕೊಳ್ಳಿ ಆವಾಗ ಇಲ್ಲಿ -4 ಆಗುತ್ತೆ. 7 7s are yes approximately 1. A is equal to 7.1 × 10⁻⁻4 ಕಣ ಆನ್ಸರ್ ಇದೆ. ಆಪ್ಷನ್ 3 ಇದೆ. ಸೊ 10th one ಆಪ್ಷನ್ 3 ಮೀಟರ್ ಸ್ಕ್ವೇರ್ ಏರಿಯಾ SI ಯೂನಿಟ್. ಓಕೆ ನಾನಾ ವೆಲ್ ಡನ್. Problem number next numerical. Problem number 10. Problem number 10 ನಾನು 10 ಆಯ್ತಲ್ವ? ಸಾರಿ ನಾನು 10 ಮಾಡಿದ್ದೀಗ ಅದು ನಂಬರ್ ತಪ್ಪಾಕಿದ್ದೀನಿ. 10 ನಾನು ಮಾಡಿದ್ದು 11th one ನೋಡಿ.
11th one ನೋಡಿ. A string of cross section area 2 centimeter square. A 2 centimeter square ನ ಆ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಈಗ ನಾವು ಆಪ್ಷನ್ ನನಗೆ ಕೊಟ್ಟಿರುವ ಆಪ್ಷನ್ ಏನಂದ್ರೆ ಅದು CGS ಸಿಸ್ಟಮ್ ಅಲ್ಲಿ ಇದೆ. ಸೆಂಟಿಮೀಟರ್ ಸ್ಕ್ವೇರ್ CGS ಸಿಸ್ಟಮ್ ನಾನು. A string of cross section 2 centimeter square is doubled. A string of cross section 2 centimeter square is doubled in length by application of longitudinal force. Centimeter is another string of cross section 2 centimeter square is doubled in length. Length double ಆಗಿದೆ ಅಂದ್ರೆ ಏನ್ರ L1 equal to L, L2 equal to ಎಷ್ಟು 2L, ಡೆಲ್ಟಾ equal to ಎಷ್ಟು ನಾನು L2 minus L1 ತಾನೆ ಅಂದ್ರೆ 2L minus L ತಾನೆ ಅಂದ್ರೆ L. ಓಕೆನಾ? ಫೋರ್ಸ್ ಕೊಟ್ಟಿದ್ದಾನೆ. ಲ್ಯಾಂಗ್ಯುಲರ್ ಫೋರ್ಸ್ 2 into 10 power 5 ಡೈನ್ಸ್. ಡೈನ್ ಅಂದ್ರೆ CGS ಯೂನಿಟ್ ನಾನು. ಯಂಗ್ಸ್ ಮಾಡ್ಯುಲಸ್ is y is equal to FL by A into delta L. F value 2 into 10 power 5 times, L value LA, area value 2 centimeter square ಕೊಟ್ಟಿದ್ದಾನೆ. ಓಕೆ ಹಂಗೆ ಇಟ್ಕೊಳ್ಳಿ. ಡೆಲ್ಟಾ L value L getting cancelled, 2 getting cancelled, 10 power of 5 dynes per centimeter square. This is answer. 12th one ನೋಡಿ. 12th one na a metal ring of radius small r. metal ring of radius small r, cross section area A. metal ring radius r ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಏನು ಇಲ್ಲಿ ನೋಡಿ. ಒಂದ್ಸಲ ಓದ್ತೀನಿ. metal ring of radius small r, cross section area A is fitted into a wooden circular disc of radius capital R. Stop. If the Young's modulus of the metal of the ring is y, okay, the force with which the metal ring expand. ಈಗ ನೋಡಿ, ಇದು ರಿಂಗು ರೇಡಿಯಸ್ ಎಷ್ಟಿದೆ ಸ್ಮಾಲ್ ಆರ್ ಇದೆ, ಇದು ಡಿಸ್ಕ್ ರೇಡಿಯಸ್ ಎಷ್ಟಿದೆ ಕ್ಯಾಪಿಟಲ್ ಆರ್ ಇದೆ, ಆರ್ ಗ್ರೇಟರ್ ದ್ಯಾನ್ ಸ್ಮಾಲ್ ಆರ್. ಇಸ್ ಕರೆಕ್ಟ್ ಅಲ್ವಾ? ಹೀಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಕಾಣೋ, ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಯಂಗ್ಸ್ ಮಾಡ್ಯುಲಸ್ y ಅಂತ ಕೊಟ್ಬಿಟ್ಟಿದ್ದೇನೆ. ಓಕೆನಾ? ಏರಿಯಾ ಎ ಅಂತ ಕೊಟ್ಟಿದ್ದೇನೆ. ವುಡನ್ ಸರ್ಕ್ಯುಲರ್ ಡಿಸ್ಕ್ ರೇಡಿಯಸ್ ಕ್ಯಾಪಿಟಲ್. ಯಂಗ್ಸ್ ಮಾಡ್ಯುಲಸ್ ಆಫ್ ದ ಮಿಡಲ್ ಆಫ್ ದ ರಿಂಗ್ ಈಸ್ y. ದ ಫೋರ್ಸ್ ವಿತ್ ವಿಚ್ ದ ಮೆಟಲ್ ರಿಂಗ್ ಎಕ್ಸ್ಪ್ಯಾಂಡ್. ಈ ಫೋರ್ಸ್ ನಾವು ಕಂಡುಹಿಡಬೇಕು. ಏನು ಕಂಡುಹಿಡಬೇಕು? ಫೋರ್ಸ್ ಕಂಡುಹಿಡಬೇಕಲ್ವಾ? ಈಗ ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಏನು ಕಾಣೋ? FL by A into elongation delta L. ಕರೆಕ್ಟಾ? ಡೆಲ್ಟಾ L. ಓಕೆ. ಸೊ ಏನಾಗಿದೆ? ಇದು ಎಕ್ಸ್ಪ್ಯಾಂಡ್ ಆಗಿದೆ, ಇದನ್ನು ಎಕ್ಸ್ಪ್ಯಾಂಡ್ ಆಗಿದೆ. ಈಗ ಡೆಲ್ಟಾ L ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಫಸ್ಟ್ ಈ ಲೆಂತ್ ತಗೊಳ್ಳಿ. ಸ್ಮಾಲ್ ಎಲ್ ಅಂದ್ರೆ ಇನಿಷಿಯಲ್ ರಿಂಗ್ ಇದು. ಈಗ ಇದು ಈಗ ಮೇಲೆ L1 ಅನ್ಕೊಳ್ಳಿ. L1 equal to L is equal to what? ಸರ್ಕಂಫರೆನ್ಸ್ ತಗೊಳ್ಳಿ, 2πr ಲೆಂತ್ ತಾನೆ. ಆಮೇಲೆ L2 ಅಂದ್ರೆ ಯಾವುದು ಕಣೋ? ಅದು L2 ಅಂದ್ರೆ ಇದು. ಈ L2 ಸರ್ಕಂಫರೆನ್ಸ್ ಎಷ್ಟು ಕಣೋ? 2π ಕ್ಯಾಪಿಟಲ್ ಆರ್ ಕಣೋ. ಈಗ ಡೆಲ್ಟಾ L ಎಷ್ಟು ಕಣೋ? ಡೆಲ್ಟಾ L ಅಂದ್ರೆ L2 minus L1 ತಾನೆ. ಸೊ ಡೆಲ್ಟಾ L ಎಕ್ಸ್ಟೆನ್ಷನ್ 2πr minus 2π small r. 2π ಕಾನ್ಸ್ಟೆಂಟ್ ತಾನೆ, ಕಾಮನ್ ತೆಗಿರಿ. 2π into r minus r. ಡೆಲ್ಟಾ L ಬಂದಿದೆ. ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. y is equal to f into L ಅಂದ್ರೆ ಎಷ್ಟು ಕಣೋ? 2πr divided by area A. ಡೆಲ್ಟಾ L ಇಲ್ಲಿದೆ ನೋಡಿ, 2πr minus r. ಓಕೆನಾ? 2π getting cancelled. F r by A r minus r. This is what we want. ಇದು ಯಂಗ್ಸ್ ಮಾಡ್ಯುಲಸ್. ಅವನು ಕೇಳಿದ್ದೇನು? ಅವನಿಗೆ ಏನು ಬೇಕು? ಫೋರ್ಸ್ ಬೇಕಾ? ನೋಡಿ, ದ ಫೋರ್ಸ್ ವಿತ್ ವಿಚ್
ದ ಮೆಟಲ್ ಲಿಂಕ್ ಎಕ್ಸ್ಪೈರ್ಡ್ ಅಂದರೆ ಇದು ಬೇಕು ಅಂದರೆ ಎಫ್ ಇಸ್ ಈಕ್ವಲ್ ಏನಾಗುತ್ತೆ ಕಣ ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎಫ್ ಎ ಆರ್ ಮೈನಸ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಇದು ಅವನು ಕೇಳಿ. ಸೊ ಆಪ್ಷನು ಯಾವುದು ಎ ವೈ ಆರ್ ಮೈನಸ್ ಆರ್ ಬೈ ಆರ್. ಸೊ ಆಪ್ಷನ್ 2 ನಾನು 12th ಒನ್ನು ಆಪ್ಷನ್ 2 ನಾನು 12th ಒನ್ನು ಆಪ್ಷನ್ ಎಷ್ಟು 2. ಓಕೆನಾ? ಓಕೆ ರೈಟ್ ಔಟ್. ಈಗ ನೀವು ಈಗ ಬರ್ಕೊಂತೀರಲ್ಲ ಆವಾಗ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಅದು ಸ್ಟಾಪ್ ಮಾಡಿಬಿಟ್ಟು ಈಗ ವಿಡಿಯೋ ಸ್ಟಾಪ್ ಮಾಡಿಕೊಂಡು ಬರ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತೆಗಿ. 13 ಪ್ರಾಬ್ಲಮ್ ನಂಬರ್ 13. when the tension on the wire is 4 Newton ಕೊಟ್ಟಿದೆ. ಟೆನ್ಷನ್ ಅಂದ್ರೆ ಫೋರ್ಸ್ 4 Newton ಕೊಟ್ಟಿದೆ. ಓಕೆನಾ? ಇಟ್ಸ್ ಲೆಂತ್ ಈಸ್ L1 ಅದು ಕರೆಸ್ಪಾಂಡಿಂಗ್ ಲೆಂತ್ L1. when the tension in the wire is 5 Newton, ಇದು F1 ಇದು F2, ಈಗ 5 Newton ಕೊಟ್ಟಿದ್ದಾರೆ, ಕರೆಸ್ಪಾಂಡಿಂಗ್ ಲೆಂತ್ L2. ಫೈಂಡ್ ದ ನ್ಯಾಚುರಲ್ ಲೆಂತ್ ಅಂತ ಕೇಳಿದೆ ನಾನು. ಫೈಂಡ್ ದ ನ್ಯಾಚುರಲ್ ಲೆಂತ್. ಈಗ ನ್ಯಾಚುರಲ್ ಲೆಂತ್ L ಅನ್ಕೊಳ್ಳಿ, ನ್ಯಾಚುರಲ್ ಲೆಂತ್ L ಅನ್ಕೊಳ್ಳಿ. ಅಂದ್ರೆ ಇದು ನ್ಯಾಚುರಲ್ ಲೆಂತ್ ಅಂದ್ರೆ ಇದೇನಿದು ಫೈನಲ್ ಲೆಂತ್ ಅಲ್ವಾ? ಇದು ನ್ಯಾಚುರಲ್ ಲೆಂತ್, ಇದು ಫೈನಲ್ ಲೆಂತ್, ಕರೆಕ್ಟಾ? ಈಗ ಏನು, when the tension on the wire is 4 Newton, its length is L1. when the tension is 5 Newton, its length is L2. find the natural length. ಅಂದ್ರೆ ವೈರ್ ಒಂದೇ ವೈರ್ ನಾನು ಅಂದ್ರೆ ಹೆಂಗ್ಸ್ ಮಾಡಲು ಸೇಮ್ ತಾನೆ. ಆವಾಗ FL by A into ಡೆಲ್ಟಾ L, ಮತ್ತೆ ಇದನ್ನು FL by A into ಡೆಲ್ಟಾ L. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮೇ. ಇದು 1 ಇದು L1, ಇದು 2, ಸಾರಿ ಇದನ್ನು 2ನೇ 2 ಇದು ಡೆಲ್ಟಾ L. ಡೆಲ್ಟಾ L ಅಂದ್ರೆ ಇದು ಡೆಲ್ಟಾ L. ಡೆಲ್ಟಾ L ಅಂದ್ರೆ ಇದು ಫೈನಲ್ ಅಂತಾನೆ, ಇದು ಫೈನಲ್. ಓಕೆ ಆವಾಗ ನೋಡಿ F1 by L1 by ಇದು ಡೆಲ್ಟಾ L ಅಂದ್ರೆ ಈ ಬಾಡಿಗೆ ಡೆಲ್ಟಾ L ಇದೆ. ಸೊ ಇನಿಷಿಯಲ್ ಎಷ್ಟು L, ಫೈನಲ್ ಎಷ್ಟು L1. ಸೊ ಫಾರ್ಮುಲಾ ಫೈನಲ್ ಮೈನಸ್ ಇನಿಷಿಯಲ್. ಸೊ ಇನಿಷಿಯಲ್ ಎಷ್ಟು ನನ್ನ L, ಫೈನಲ್ ಎಷ್ಟು L1, ಡೆಲ್ಟಾ L ಇದು L1 ನನ್ನ ಇನಿಷಿಯಲ್ ಅಂದ್ರೆ ನ್ಯಾಚುರಲ್ ಲೆಂತ್ L ಅನ್ಕೊಳ್ಳಿ. ಇನಿಷಿಯಲ್ ಲೆಂತ್ ಇದು ಇದೇನಿದು L1 ಫೈನಲ್ ಆನ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಫೈನಲ್ ಲೆಂತ್ ಇದು. ಆವಾಗ ನಮಗೇನು ಬೇಕು, ಎಕ್ಸ್ಟೆನ್ಷನ್ ಬೇಕು, ಎಲಾಂಗೇಷನ್ ಬೇಕು. ಎಲಾಂಗೇಷನ್ ಅಂದ್ರೆ ಫೈನಲ್ ಮೈನಸ್ ಇನಿಷಿಯಲ್ ಸೇಮ್ ಇದೇ ತರ. ಇದು F2, ಇದು L2 ಅಂದ್ರೆ ಇದೇ ಮೇಲೇದೇನಿದು ಇನಿಷಿಯಲ್ ಅಂದ್ರೆ ನಾವು ಎಷ್ಟು ತಗೊಂಡ್ವಿ L ತಗೊಂಡ್ವಿ, L ಡಿವೈಡೆಡ್ ಬೈ ಇದು ಡೆಲ್ಟಾ L ಅಂದ್ರೆ ಫೈನಲ್ ಮೈನಸ್ ಇನಿಷಿಯಲ್, ಇದು ಫೈನಲ್ L2 ಮೈನಸ್ L. ಓಕೆನಾ? ಈಗ F1 ಎಷ್ಟಿದೆ 4 Newton ಇದೆ, 4L by ಓಕೆ L2 ಮೈನಸ್ L1 ಮೈನಸ್ L. ಇದು L1 ಗೊತ್ತಿಲ್ಲ ನಮಗೆ, ಇದು 5 ಅಲ್ವಾ, ಇದು L, ಇದು L2 ಮೈನಸ್ L ಗೆಟಿಂಗ್ ಕ್ಯಾನ್ಸಲ್. ವಿ ವಾಂಟ್ L ಅನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 4L2 ಮೈನಸ್ 4L ಇಸ್ ಈಕ್ವಲ್ ಟು 5L1 ಮೈನಸ್ 5L. ಈ ಮೈನಸ್ 4L ಆ ಕಡೆ ತಗೊಂಡೋಗ್ರಿ, ಇಲ್ಲ ಅಂದ್ರೆ ಈ ಮೈನಸ್ 5L ಈ ಕಡೆ ತಗೊಂಡ್ಬನ್ನಿ, ಇದು ಆ ಕಡೆ ತಗೊಂಡೋಗ್ರಿ. ಇದು ಮೈನಸ್ 4L ಅಲ್ವಾ, ಇದು ಪ್ಲಸ್ 5L, ಇದು 5L1, ಇದು ಆ ಕಡೆ ಅಂದರೆ ಮೈನಸ್ 4L2 ಆಗುತ್ತೆ. ಇದು 5L ಮೈನಸ್ L ಅಷ್ಟು ಓನ್ಲಿ L, 5L1 ಮೈನಸ್ 4L2. ದಿಸ್ ಈಸ್ ದ ಆನ್ಸರ್. L is equal to 5L1 minus 4L2.
Natural length ಎಷ್ಟು 5L1 minus 4L10 ಅನ್ನ. So the option is 1. 13th option 1. ನೋಡಿ ಚೆಕ್ ಮಾಡಿ ಒಂದ್ಸರಿ. 13 1 is correct. Okay, Nana. Next problem number 14. When a metal sphere is suspended at the end of metal wire, its extension is 0.4 millimeter. When the metal sphere is suspended at the end of metal wire now. So ಇಲ್ಲಿ ನೋಡಿದ್ದು ಇದು ಸ್ವಲ್ಪ ಡಿಫ್ರೆಂಟ್ ನ್ಯೂಮರಿಕಲ್. ಇದು ಮೆಟಲ್ ಸ್ಪೀರ್ನ ಸ್ವಲ್ಪ ದೊಡ್ಡದಾಕಿ ಓಕೆ ಆಫ್ ರೇಡಿಯಸ್ ಆರ್. ಈಗ ವೆನ್ ಎವರ್ ದ ಮೆಟಲ್ ಸ್ಪಿಯರ್ ಏನಿದು ಸ್ಪಿಯರ್ ಎಕ್ಸ್ಟೆನ್ಷನ್ ಎಲಾಂಗೇಷನ್ ಬಂದಿದೆ. ಎಷ್ಟು ಬಂದಿದೆ? ಈವನ್ 0.4 ಮಿಲಿಮೀಟರ್ ಅಂತ ಹೇಳಿದ್ರು. 0.4 ಮಿಲಿಮೀಟರ್. ಆಮೇಲೆ ಇನ್ನೊಂದು ಅದೇ ಮೆಟೀರಿಯಲ್ ಆಫ್ ದ ವೈರು ಏನು ಮಾಡಿದ್ರೆ ರೇಡಿಯಸ್ ಕಮ್ಮಿ ಮಾಡಿದ್ರೆ ಇದು R1 ಈಕ್ವಲ್ ಟು 6, ಇದು R2 ಇಸ್ ಈಕ್ವಲ್ ಟು R/2 ಕೊಟ್ಟಿದ್ದಾನೆ. ಓಕೆನಾ? If the another metal sphere of same material है, ಈ ಮೆಟೀರಿಯಲ್ ಸೇಮ್ ನಾ ಕಾಬ್ರೆ ಎರಡು. Another metal sphere of same material with radius half as previous is suspended, then the extension would be. ಈಗ ಇದು E1 ಅಂದ್ರೆ ಈ ಸಪೋಸ್ x ಅನ್ಕೊಳ್ಳಿ, ಇಲ್ಲ ಅಂದ್ರೆ x1 ಅನ್ಕೊಳ್ಳಿ, x2 ಬೇಕು. ಈಗ ಆಲ್ರೆಡಿ ವಿ ನೋ ನಾ ಈಗ whenever some force will be or some weight will be added, it will be elongated. More force will be added, more elongated. ಅಂದ್ರೆ ಏನು? ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲ, ರೀಸ್ಟೋರಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಡಿಸ್ಪ್ಲೇಸ್ಮೆಂಟ್. ಆಲ್ರೆಡಿ ವಿ ನೋ. ಸೊ F ಪ್ರಪೋರ್ಷನಲ್ ಟು x² ಕಾಣ. F ಪ್ರಪೋರ್ಷನಲ್ ಟು x². ಈಗ F ಅಂದ್ರೆ ಏನು? mg ಪ್ರಪೋರ್ಷನಲ್ ಟು x². ಇದು ಕಾನ್ಸ್ಟೆಂಟ್ ತೆಗೆದಿಬಿಡಿ. ಇದೇನಿದು? ಮಾಸ್ ರೋ ಇಂಟು ವಿ ವಾಲ್ಯೂಮ್ ಪ್ರಪೋರ್ಷನಲ್ ಟು x². ರೋ ಮೆಟಲ್ ಸೇಮ್ ತಾನೆ, ಆವಾಗ ಡೆನ್ಸಿಟಿ ಕಾನ್ಸ್ಟೆಂಟ್. ವಿ ಅಂದ್ರೆ ವಾಲ್ಯೂಮ್ ಆಫ್ ದ ಸ್ಪೀರ್ 4/3 pi r³ ಪ್ರಪೋರ್ಷನಲ್ ಟು x². ಇದು ಎರಡು ಕಾನ್ಸ್ಟೆಂಟ್. 4/3 pi ಕಾನ್ಸ್ಟೆಂಟ್ ತಾನೆ. ರಿಮೈನಿಂಗ್ ಏನಿದೆ ಕಣ? r³ ಪ್ರಪೋರ್ಷನಲ್ ಟು x² ಇದೆ. x² ಅಲ್ಲ, ಸಾರಿ, x. F proportional to x na F is equal to minus kx. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. x displacement na F restoring force, k spring constants. Negative sign indicates restoring force is the direction of restoring force is opposite to the direction of displacement. ಅಂದ್ರೆ ಈ ಕಡೆ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, restoring force ಮೇಲ್ಗಡೆ ಇರುತ್ತೆ. ಸೊ ಇದು ಕಾನ್ಸ್ಟೆಂಟ್, ಇದು ಬೇಕಾಗಿಲ್ಲ ನಮಗೆ. F proportional to x. ಅವಾಗ ಅಲ್ಟಿಮೇಟ್ಲಿ R proportional to x ಆಗಿದೆ. ಸೊ R1/R2 whole cube is equal to x1/x2. ನಿಮಗೆ ಏನು ಬೇಕು? x2 ಬೇಕು. ಈಗ R1 ಎಷ್ಟು? R1 ಅಂದ್ರೆ R, R2 ಅಂದ್ರೆ R/2 ಮೇಲ್ಗಡೆ ಬರುತ್ತಲ್ವಾ, ಹೋಲ್ ಕ್ಯೂಬ್ ಇದೆ. ಬೈ x1 ಅಂದ್ರೆ ಎಷ್ಟು ಕಣ? 0.4 ಮಿಲಿಮೀಟರ್ ಇಟ್ಕೊಳ್ಳಿ, ಯಾಕಂದ್ರೆ ಆನ್ಸರ್ ಮಿಲಿಮೀಟರ್ ಇದೆ. x2 R getting cancelled. 2 ಕ್ಯೂಬ್ ಅಂದ್ರೆ ಎಷ್ಟು ಕಣ? 8 ತಾನೆ. is equal to 0.4/x2. so x2 is equal to 0.4/8. 4 into 10 power minus 1/8 1/2. x2 is equal to 1/2 ಅಂದ್ರೆ ಎಷ್ಟು ಕಣ? 0.5 10 power minus 1, 0.05 millimeter. this is what we want. 0.05 millimeter na answer option 1. 14 option 1 na 14 option 1 ಬರ್ಕೊಳ್ಳಿ. ఇప్పుడు బాబు ఆన్లైన్ జంప్. Okay, now next one, problem number 15. 14 over. Okay, 14 over. Problem number 15 ನೋಡಿ.
ಎ ವೈರ್ ಹೂಸ್ ಕ್ರಾಸ್ ಸೆಕ್ಷನ್ ಏರಿಯಾ ಕೊಟ್ಟಿದ್ದಾನೆ ಎ ಇಸ್ ಈಕ್ವಲ್ ಟು 4 ಮಿಲಿಮೀಟರ್ ಸ್ಕ್ವೇರ್ ಅಂತ ಕೊಟ್ಬಿಟ್ಟಿದ್ದಾನೆ. ಓಕೆನಾ, 4 ಮಿಲಿಮೀಟರ್ ಸ್ಕ್ವೇರ್. ಈಗ ಮಿಲಿಮೀಟರ್ಸ್ ಹಂಗೆ ಕನ್ವರ್ಟ್ ಮಾಡಬೇಡ, ಯಾಕಂದರೆ ಆ ಆಪ್ಷನು ನಿಮಗೆ ಮಿಲಿಮೀಟರ್ ಇದೆ. ಸೊ ಏರಿಯಾ ಈಕ್ವಲ್ ಟು 4 ಮಿಲಿಮೀಟರ್ ಸ್ಕ್ವೇರ್ ಈ ಸ್ಟ್ರಕ್ಚರ್ಡ್ ಬೈ 0.1 ಮಿಲಿಮೀಟರ್. ಏನನ್ನೋದು ಡೆಲ್ಟಾ ಎಲ್ 0.1 ಮಿಲಿಮೀಟರ್. ಓಕೆನಾ, 0.1 ಮಿಲಿಮೀಟರ್ ಬೈ ಸರ್ಟನ್ ಲೋಡ್. ಇಫ್ ಎ ಸಿಮಿಲರ್ ವೈರ್ ಆಫ್ ಡಬಲ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅಂದರೆ ಇದು A1 ಅನ್ಕೊಳ್ಳಿ, ಆವಾಗ A2 ಎಷ್ಟು ಡಬಲ್ ಆಗಿದೆ, ಅಂದರೆ 8 ಮಿಲಿಮೀಟರ್ ಸ್ಕ್ವೇರ್. ಅಂಡರ್ ದ ಸೇಮ್ ಲೋಡ್ ಅಂದರೆ ಫೋರ್ಸ್ ಇಸ್ ಸೇಮ್, F1 is equal to F2. Okay, then the elongation would be, elongation ಬೇಕು ನಾನು ಅಂದರೆ elongation ಡೆಲ್ಟಾ ಎಲ್, ಇದು E1 ಅನ್ಕೊಳ್ಳಿ, ಈಗ E2 ಫೈಂಡ್ ಔಟ್ ಮಾಡಬೇಕು. A wire whose cross section area 4 mm square structured by 0.1 by certain load. If a similar wire ಅಂದರೆ ಯಂಗ್ಸ್ ಮಾಡಲ್ಸ್ ಸೇಮ್, ನಾನು ಲೋಡು ಸೇಮು ಯಂಗ್ಸ್ ಮಾಡಲ್ಸ್ ಸೇಮ್. ಅಂದರೆ ನೋಡಿ y is equal to ಫಾರ್ಮುಲಾ ಏನು ಕಡ, FL AE, FL by AE, y ಸೇಮ್ F ಸೇಮ್ ಅಲ್ವಾ, ಇನಿಷಿಯಲ್ ಲೆಂತ್ ಸೇಮ್ ಐ ಥಿಂಕ್. ಈಗ AE ಈಗ ಪಕ್ಕದಲ್ಲಿ ಇದೆ ಇನ್ವರ್ಸಿವ್ ಪ್ರಪೋರ್ಷನಲ್ ತಾನೇ. ಇನ್ವರ್ಸಿವ್ ಪ್ರಪೋರ್ಷನಲ್ ಅಂದ್ರೆ ಏನು, A1 by A2 is equal to E2 by E1. ಪಕ್ಕದಲ್ಲಿ ಇದೆ ಅಂದರೆ ಮೀನಿಂಗ್ ಏನು, ಇನ್ವರ್ಸಿವ್ ಪ್ರಪೋರ್ಷನಲ್ ಕಾಣ. ಏನು ಬೇಕು ನಿಮಗೆ, E2 ಬೇಕಲ್ವಾ. A1 ಎಷ್ಟು 4, A2 ಎಷ್ಟು 8, E2 ಗೊತ್ತಿಲ್ಲ, E1 ಎಷ್ಟು ಕಣ 0.1 ಮಿಲಿಮೀಟರ್, 4 1s are 4 2s. ಸೊ 1/2 ಅಂದರೆ ಎಷ್ಟು 0.5. ಇದು ಈ ಕಡೆ ತಗೊಂಬನ್ನಿ 0.1, ಆವಾಗ E2 ವ್ಯಾಲ್ಯೂ ಅಂದರೆ 5 × 10⁻⁻2 ಅಲ್ವಾ E2, ಅಂದರೆ 0.05 ಮಿಲಿಮೀಟರ್. ದಟ್ ಈಸ್ ಈಕ್ವಲ್ ಟು ವಾಟ್, E2 ವ್ಯಾಲ್ಯೂ. ಸೊ 0.05 ಮಿಲಿಮೀಟರ್ ಆಪ್ಷನ್ 2 ನಾನು, ಆಪ್ಷನ್ 2. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 16 ಕಣ. ಪ್ರಾಬ್ಲಮ್ ನಂಬರ್ 16. When a tension F is applied, the elongation produced in the wire of length L, radius R is E. F ಅಪ್ಲೈ ಮಾಡಿದ್ರೆ ಈ elongation ಬಂದಿದೆ, ಲೆಂತ್ R, radius. Tension F is applied, elongation produced in the wire of length L, radius R, E. When the tension 2F is applied, elongation produced on the wire of another uniform wire of length 2L, length 2L nana F, 2F nana radius 2R S of same material 2R. ಈಗ elongation ಎಷ್ಟು ಅಂತ ಹೇಳಿದೆ ನಾನು, ಅಂದರೆ E2 ಬೇಕು. ನೋಡಿ ಒಂದು ವೈರ್ ಇದೆ, ಫೋರ್ಸ್ F ಅಪ್ಲೈ ಮಾಡಿದರೆ ಲೆಂತ್ L ಇದೆ, R ರೇಡಿಯಸ್ ಇದೆ, ಈ elongation ಬಂದಿದೆ. ಆಮೇಲೆ ಫೋರ್ಸ್ applied force is double, length also double, radius also double, E2 ಸೇಮ್ ವೈರ್ ಅಂದರೆ elongation ಸೇಮ್ ವೈರ್ ಅಂದರೆ n small is same, ಅಂದರೆ FL by A into E, FL by A into E. ಓಕೆನಾ. ಸೊ ಇದೇನಿದು F, ಇದು L, ಇದು 2F, L ಇದು 2L. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ರೇಡಿಯಸ್ ಕೊಟ್ಟಿದ್ರಲ್ವಾ R, ಇದು 2R. ಈಗ F L ಕ್ಯಾನ್ಸಲ್ ಆಗಿದೆ. 1 ಏರಿಯಾ πr² ಇಂಟು E1, 4 ಏರಿಯಾ πr² ಇಂಟು E2, π ಗೆಟಿಂಗ್ ಕ್ಯಾನ್ಸಲ್. ಸೊ 1/r² ಅಂದರೆ r², E1 ಅಂದರೆ ಎಷ್ಟು ಈನೆ 4, R2 ಇದು R2 ತಾನೆ, ಇದು R1 ಅಂದರೆ R, ಇದು R2. R2 ಎಷ್ಟಿದೆ ಕಾರಣ 2R ಹೋಲ್ ಸ್ಕ್ವೇರ್ ಅಂದರೆ 4r² ಇಂಟು E2, 4 ಗೆಟಿಂಗ್ ಕ್ಯಾನ್ಸಲ್, R ಗೆಟಿಂಗ್ ಕ್ಯಾನ್ಸಲ್. ಸೊ E is equal to E2 ಕಾರಣ ಅಂದರೆ elongation will be same, elongation will be same. Answer is 1.5E. E2 is equal to E is nothing but 1E, so 1.0E. This is the answer. ಅಂದರೆ ಸೇಮ್ elongation. ಈಗ ನೋಡಿ ಒಂದು ವೈರ್ ತಗೊಂಡಿದ್ರೆ
ಲೆಂತ್ ಎಲ್, ರೇಡಿಯಸ್ ಆರು, ಫೋರ್ಸ್ ಅಪ್ಲೈ ಮಾಡಿದರೆ ಎಲಾಂಗೇಷನ್ ಈ ಬಂದಿದೆ. ನೆಕ್ಸ್ಟ್ ಸೇಮ್ ವೈರೆ ಫೋರ್ಸ್ 2F ಅಪ್ಲೈ ಮಾಡಿದರೆ ಲೆಂತ್ 2L ಇದೆ, ರೇಡಿಯಸ್ 2R ಇದೆ, ವೈರ್ ಸೇಮೇ ಅಂದರೆ ಎರಡೂ ಕಾಪರೆ. ಆವಾಗ ಎಲಾಂಗೇಷನ್ ಎಷ್ಟು ಅಂದರೆ ಎಲಾಂಗೇಷನ್ ಎಷ್ಟು? ಎಲಾಂಗೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಯಂಗ್ಸ್ ಮಾಡಲ್ ಸೇಮ್ ತಾನೆ, y = y ಲೈಕ್ ದಿಸ್. ಓಕೆನಾ? ರೈಟ್. Next problem number 17. Problem number 17 ನೋಡಿ. Two wires A and B have Young's moduli in the ratio 1:2. y1/y2 is equal to 1/2. Ratio of length ratio na L1/L2 is equal to 1/1. Under the application of same stress will be same. The ratio of elongations. Two ways elongation is stress, same stress na andre stress constant. Young's modulus formula ಏನು? Stress by strain. So y is equal to, ಇದು ಕಾನ್ಸ್ಟೆಂಟ್ ಬೇಕಾಗಿಲ್ಲ, ಸ್ಟ್ರೈನ್ ಅಂದ್ರೆ ಡೆಲ್ಟಾ ಎಲ್ ಬೈ ಎಲ್, ಅಂದರೆ ಡೆಲ್ಟಾ ಎಲ್ ಅಂದರೆ ಇದು ಫಾರ್ಮುಲಾ. ಈಗ y1/y2 is equal to L1/L2 into E2/E1. ಕರೆಕ್ಟಾ? ನಾವು ಏನು ಕೇಳಿದ್ದೇನೆ? ಅಂಡರ್ ದ ಅಪ್ಲಿಕೇಶನ್ ಆಫ್ ಸೇಮ್ ಸ್ಟ್ರೆಸ್ ದ ರೇಷಿಯೋ ಆಫ್ ಎಲಾಂಗೇಷನ್ಸ್ ಅಂದರೆ E1/E2 ಬೇಕು ನಿಮಗೆ. ಈಗ y1/y2 ಎಷ್ಟು? 1/2. L1/L2 ಎಷ್ಟು? 1/1 ಇಂಟು E2/E1. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಉಲ್ಟಾ E1/E2 is equal to 2/1 ಕಣ. ಅಷ್ಟೇ, ಏನಿಲ್ಲ, ಸಿಂಪಲ್ ಪ್ರಾಬ್ಲಮ್ ಅದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 18 ನೋಡಿ. ಎ ವೈರ್ ಈಸ್ ಸ್ಟ್ರಕ್ಚರ್ಡ್ ಬೈ 0.01 ಮೀಟರ್ ಅಂದರೆ ಏನನ್ನೋದು? ಎಲಾಂಗೇಷನ್ ಅಂದರೆ ಡೆಲ್ಟಾ ಎಲ್ 0.01 ಮೀಟರ್ ಅಂದರೆ 1 × 10⁻² ಆಗುತ್ತೆ ಅಲ್ವಾ? 1 × 10⁻² meter. By a certain force F, another wire of same material ಅಂದ್ರೆ Young's modulus ಸೇಮ್ ತಾನೆ. ಓಕೆ, certain force F ಅಪ್ಲೈ ಮಾಡಿದರೆ ಇನಿಷಿಯಲಿ, another wire of same material whose diameter lengths are doubled to original wire. ಡಯಾಮೀಟರ್ ಲೆಂತ್ಸ್ ಡಬಲ್ ಅಂದರೆ ನೋಡಿ, ಇನಿಷಿಯಲ್ ಲೆಂತ್ L1 is equal to L, L2 is equal to 2L, ರೇಡಿಯಸ್ ಆಲ್ಸೋ ಡಬಲ್ ಅಂದರೆ 2R. ಇನಿಷಿಯಲ್ R ಎಷ್ಟು ನಾನು? R1 equal to R. ಡಯಾಮೀಟರ್ ಡಬಲ್ ಅಂದರೆ ರೇಡಿಯಸ್ ಡಬಲ್ ನಾನು. ಡಯಾಮೀಟರ್ ಲೆಂತ್ಸ್ ಆರ್ ಡಬಲ್ ಟು ಒರಿಜಿನಲ್ ವೈರ್. ಈ ಸ್ಟ್ರಕ್ಚರ್ಡ್ ಬೈ ಸೇಮ್ ಫೋರ್ಸ್ ಆಲ್ಸೋ ಸೇಮ್ ಕಣ. ಫೋರ್ಸ್ ಇಸ್ ಸೇಮ್, ಇದು ಆಮೇಲೆ ಬೋತ್ ಫೋರ್ಸಸ್ ಸೇಮ್ ಫೋರ್ಸ್. ದೆನ್ ಇಟ್ಸ್ ಎಲಾಂಗೇಷನ್ ಬೇಕು. ಸೊ ಇದೇನಿದು? E1 ತಾನೆ. E2 ಬೇಕು, E2 ಫೈಂಡ್ ಔಟ್ ಮಾಡಬೇಕು ತಾನೆ. y is equal to y ನನ FL/A into E ರ FL/A into E. ಫೋರ್ಸಸ್ ಕಾನ್ಸ್ಟೆಂಟ್ ಬೇಕಾಗಿಲ್ಲ. 1 1 1 2 2 2. ಸೊ L1 ಇದು ಈ ಕಡೆ ತಗೊಂಬನ್ನಿ, L1/L2 ಈ ಎರಡು ಆ ಕಡೆ ತಗೊಂಡೋಗ್ರಿ, A1 E1/A2 E2 ಅಲ್ವಾ? ಈಗ ಇದೇನಿದು? πr1/E1 πr2² into E2. π ಗೆಟಿಂಗ್ ಕ್ಯಾನ್ಸಲ್. L1/L2 ಎಷ್ಟಿದೆ ನಾನು? ಈಗ L1 equal to L, ಓಕೆ. L2 equal to 2L, ಓಕೆ. R1 ಅಂದರೆ R, ಸೊ R² by R2 2R whole square 4R². E1 ಅಂದರೆ ಎಷ್ಟು ಕಣ? 1 × 10⁻². E2 ಗೊತ್ತಿಲ್ಲ, ಅದೇ ನಾವು ಫೈಂಡ್ ಔಟ್ ಮಾಡಬೇಕು.
R getting cancelled, L getting cancelled. 2 ones are 2 2s are kana. ಓಕೆನಾ. ಇದು E2 ಈ ಕಡೆ ತಗೊಂಬನ್ನಿ. E2 equal to 1/2 ತಾನೆ, ಅಂದರೆ 0.5 into 10 power minus 2 meters ನಾನು. ಅದು ಎಲಾಂಗೇಷನ್. E2 ವ್ಯಾಲ್ಯೂ ಈಗ 18. ಈಗ ಅದನ್ನು ಈ -2 ತೆಗಿಬಿಡಿ. E2 equal 0.005 meters ಕಣ. 0.005 meter, that is the elongation. Okay na, that is problem number 18. 18 also over. Next problem number 19 nodi. Problem number 19. Problem number 19 kana. A steel wire is 1 meter long. Steel wire another 1 meter. L equal to 1 meter long. And 1 millimeter square area. Area na kottidane. 1 millimeter square ಅಂದ್ರೆ ಎಷ್ಟು ಕಣ? -6 meter square. 1 millimeter square ಇದೆ ಅಂದ್ರೆ 1 millimeter square ಅಂದ್ರೆ milli ಅಂದ್ರೆ 10 power -3 whole square ಅಂದ್ರೆ -6 ಆಗುತ್ತೆ ಕಣ. Area of cross section full stop. If we take 200 Newton to stretch this wire by 1 millimeter, ಅಂದ್ರೆ F is equal to 200 Newton. ಓಕೆ. ಈಗ ಎಲಾಂಗೇಷನ್ ಎಷ್ಟು ಕೊಟ್ಟಿದ್ದಾನೆ? ಸ್ಟ್ರೆಚಸ್ ಬೈ 1 millimeter ಕೊಟ್ಟಿದ್ದಾನೆ, ಅಂದ್ರೆ 1 into 10 power minus 3 meter ಎಲಾಂಗೇಷನ್. ಅದು how much force will be required to stretch the wire of the same area? So area same ತಾನೆ, A1 A2 also A1 same area ne. How much force will be required? ಅಂದ್ರೆ ಫೋರ್ಸ್ ಬೇಕು ನಾನು. ಇದು F1 F2 ಬೇಕು. How much force will be required to stretch the wire of the same area and of same material? ಅಂದ್ರೆ same material ಅಂದ್ರೆ ಹೆಂಗ್ ಸ್ಮಾಲ್ ಸೇಮ್ ತಾನೆ. Same material having length of 10 meter to ಲೆಂತ್ ಆಫ್ ಎಷ್ಟು ನೋಡಿದ್ದು 10 ಮೀಟರ್ ನಿಂದ 10.02 ಮೀಟರ್ ಚೇಂಜ್ ಆಗಿದೆ. ಅಂದ್ರೆ ಇಲ್ಲಿ ಎಲಾಂಗೇಷನ್ ಎಷ್ಟು ಕಾಣೋ? E2 ವ್ಯಾಲ್ಯೂ 0.02. ಈಗ ಸ್ವಲ್ಪ ಹುಷಾರಾಗಿ ನೋಡ್ಬೇಕು ನೀವು, ಯಾಕಂದ್ರೆ ಅಲ್ಲಿ ನೋಡಿ 10 ಮೀಟರ್ ಟು 1002 ಸೆಂಟಿಮೀಟರ್ ಅಂದ್ರೆ 10.02 ಮೀಟರ್. 10.02 ಮೀಟರ್ ಎಲಾಂಗೇಷನ್ ಎಷ್ಟು ಡಿಫರೆನ್ಸ್ ಎಷ್ಟು ಇದೆಯೋ 0.02 ಮೀಟರ್, ಅದು ಎಲಾಂಗೇಷನ್. ಈಗ ಹೆಂಗ್ಸ್ ಮಾಡಲ್ ಸೇಮ್ ತಾನೆ. ಸೊ y1 equal to y2 ಸೇಮ್ ಇರಲಿಲ್ಲ, ಇದು FL by A elongation, FL by A into elongation. ಸೊ A1 both are same, ಬೇಕಾಗಿಲ್ಲ ಅದು. ಇದು 1, ಇದು 1 ಮೀಟರ್ ಕಣ. ಇದು ಎಲ್ಲೋ 1. ಈಗ ಫೈನಲ್ ಇದು ಫೈನಲ್ ಆಗುತ್ತೆ, ಇದು ಇನಿಷಿಯಲ್ ಆಗುತ್ತೆ. ಇನಿಷಿಯಲ್ 10 ಮೀಟರ್ ಕೊಟ್ಟಿದೆ. 1 2 ಇದು 2ನೇ, ಇದು 2ನೇ, ಇದು 1. F1 L1 by E1, F2 L2 by E2 ಅಲ್ವಾ. ಈಗ F1 ಅಂದ್ರೆ ಎಷ್ಟು? 200 ಅಂದ್ರೆ 2 into 10 power 2. L1 ಎಷ್ಟು? 1 by E1 ಎಲಾಂಗೇಷನ್ ಎಷ್ಟು? 10 power minus 3. F2 ಗೊತ್ತಿಲ್ಲ. L2 ಅಂದ್ರೆ ಇನಿಷಿಯಲ್ ಕೇಸಲ್ಲಿ L2 ನನ್ನ 10 ಮೀಟರ್ ನಾನು. ಓಕೆ, ಇನಿಷಿಯಲ್ ಅಲ್ಲಿ L2 10 ಮೀಟರ್ ಇದೆ. E2 0.02 ಅಂದ್ರೆ 2 into 10 power minus 2 ಆಗುತ್ತೆ. ಓಕೆನಾ? ಈಗ ನೋಡಿ, ಇಲ್ಲೊಂದು 10, ಇಲ್ಲಿ 1 ಕ್ಯಾನ್ಸಲ್. ಇಲ್ಲಿ -2, ಇಲ್ಲಿ ಇದು -3 ತಾನೆ, ಅಂದ್ರೆ ಇದು -2 into 10 power minus 1 ಬರ್ಕೋಬಹುದು. ಇದನ್ನು ಕ್ಯಾನ್ಸಲ್ ಆಗುತ್ತೆ. ಆವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದು ಈ ಕಡೆ ತಗೊಂಬನ್ನಿ 4 ಆಗುತ್ತೆ, ಇಂಟು ಇದು ಮೇಲ್ಗಡೆ ತಗೊಂಬನ್ನಿ ಸ್ಕ್ವೇರ್ ಆಗುತ್ತಲ್ವಾ. ಇದು 1 ಇದೆ, ಇದು ಮೇಲ್ಗಡೆ ತಗೊಂಬನ್ನಿ, ದಟ್ ಈಸ್ F2. ಅಂದ್ರೆ F2 ಎಷ್ಟಾಗುತ್ತೆ? 400 ನ್ಯೂಟನ್. ದಟ್ ಈಸ್ ದ ಆನ್ಸರ್.
F2 ಎಷ್ಟು 400 ನ್ಯೂಟನ್ ಅನ್ನ ಆಪ್ಷನ್ 3 ರ ಆಪ್ಷನ್ 4 into 10 power 2 ಅಂದ್ರೆ ಎಷ್ಟಿದೆ 400 ನ್ಯೂಟನ್ ಓಕೆನಾ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20 ಪ್ರಾಬ್ಲಮ್ ನಂಬರ್ 20 ನೋಡಿ 2 bars A and B of circular cross section 2 bars A and B of circular cross section and of same volume made up of same material ಅಂದ್ರೆ ವಾಲ್ಯೂಮ್ ಸೇಮ್ ಇದೆ ಇನಿಷಿಯಲ್ ವಾಲ್ಯೂಮ್ ಫೈನಲ್ ವಾಲ್ಯೂಮ್ಸ್ ಆರ್ ಸೇಮ್ ಮೆಟೀರಿಯಲ್ Young's modulus same 2 bars A and B of circular cross section and of same volume made up of same material are subjected to tension. Okay, if the diameter of material ಏನನ ಓಕೆ ಇದು A material ಅನ್ಕೊಳ್ಳಿ ಇದು B material ಅನ್ಕೊಳ್ಳಿ if the diameter of A is half that of B ಇದು diameter of A half that of B ಅಂದ್ರೆ ಇದು diameter D is equal to D1 ಅನ್ಕೊಳ್ಳಿ D2 is equal to D by 2 ಅಲ್ವಾ ಅಂದ್ರೆ ಇದು ರೇಡಿಯಸ್ ಆಫ್ ಆಗುತ್ತೆ ಅಂದ್ರೆ R2 equal to R by 2 ಅನ್ಕೊಳ್ಳಿ R1 equal to R. If the diameter of A is half that of B, if the force is applied to both rods is same force apply ಮಾಡಿದ್ರೆ okay F1 equal to F2. Same if the force applied to both rods is same and it is elastic limit in the ratio and it is in the elastic limit the ratio of extension A to that of B the ratio of extension ಅಂದ್ರೆ elongation ಬೇಕು ನಾನು ಅಂದ್ರೆ E1 by E2 find out ಮಾಡಬೇಕು ನಾವು E1 by E2 find out ಮಾಡಬೇಕು ನೋಡಿ y1 is equal to y2 Young's modulus same ಅಂದ್ರೆ FL by A into elongation FL by A into elongation okay na force is same so no need for force ಈಗ I think L also same ಯಾಕಂದ್ರೆ 2 bars A and B of circular cross sections of same volume ಇದೆ made of same material ಇದೆ a subject if the diameter of A half that of so no need for length ಈಗ 1 by area ಅಂದ್ರೆ pi r square into E 1 by area ಅಂದ್ರೆ pi r square into E pi getting cancel R1 E1 R2 E2 ಏನ್ ಬೇಕು E1 by E2 ಬೇಕಾ ಇದು ಈ ಕಡೆ ಇದು ಆ ಕಡೆ ಅಂದ್ರೆ R2 by R1 whole square is equal E1 by E2 R2 ಎಷ್ಟು ಕಾಣೋ R by 2 R2 ವ್ಯಾಲ್ಯೂ R by 2 whole square ಇದೆ ಅಂದ್ರೆ R square by 4 R1 ಅಂದ್ರೆ R ಕರೆಕ್ಟ್ ಅಲ್ವಾ ಈಗ B ನಿ ನಾನು R1 ಅನ್ಕೊಂಡಿದ್ದೀನಾ ಅದು R1 ಇದು R1 ತಗೊಳ್ಳಿ ಇದು R1 ಅನ್ಕೊಳ್ಳಿ R1 equal to R by 2 ಇದು R2 ಅನ್ಕೊಳ್ಳಿ D equal to D2 D equal to ಇದು 1 ಇದು ಈಗ D ಸೇಮು ಈಗ ಕಂಪೇರ್ ಟು A ರೇಡಿಯಸ್ ಆಫ್ ಇದೆ ಅಂದ್ರೆ ಈಗ ಇದೇನು ಬೇಡ diameter of A is half that of diameter B ಅಂದ್ರೆ diameter D is D by 2 ಆವಾಗ ಇದು ರೇಡಿಯಸ್ R ಆಗುತ್ತೆ ಇದು ರೇಡಿಯಸ್ R by 2 ಆಗುತ್ತೆ ಕರೆಕ್ಟ್ ಆಗಿ ಈಗ ಏನು ಮಾಡಬೇಕು R2 ಅಂದ್ರೆ ಅದೇ ತಾನೆ R2 ಅಂದ್ರೆ R ತಗೊಳ್ಳಿ ಅಂದ್ರೆ R ಸ್ಕ್ವೇರ್ ಆಗುತ್ತೆ R1 ಎಷ್ಟಿದೆ R by 2 ಹೋಲ್ ಸ್ಕ್ವೇರ್ ಅಲ್ವಾ R ಸ್ಕ್ವೇರ್ ಬೈ 4 ಮೇಲ್ಗಡೆ ಬರುತ್ತೆ ಕಣ ಆವಾಗ R ಸ್ಕ್ವೇರ್ ಗೆಟಿಂಗ್ ಕ್ಯಾನ್ಸಲ್ ಕಣ E1 by E2 is equal to what 4 by 1 4 is to 1 ಕಣ ಆನ್ಸರ್ ಅಂದರೆ 4 ಆನ್ಸರ್ ನೋಡೋಣ ಒಂದ್ಸಲ ಚೆಕ್ ಮಾಡೋಣ ಪ್ರಾಬ್ಲಮ್ ನಂಬರ್ 20 ಪ್ರಾಬ್ಲಮ್ ನಂಬರ್ 20
ಪ್ರಾಬ್ಲಮ್ ನಂಬರ್ 21 ಕೊಟ್ಟಿದ್ದೇನೆ, ಅಂದರೆ 16 ಬರಬೇಕು. 16 ಬರಬೇಕಂದ್ರೆ ಇಲ್ಲಿ ರಾಂಗ್ ಆಗಿದೆ ನೋಡಿ.